ರೀತಿ ದೇವ್ರದ್ದು ಅಭಿಷೇಕ ತುಂಬಿಸಲ್ಪಡುತ್ತದೆ. ಅದು ನೀವು ಕೇಳ್ಬೋದು, ಹೆಂಗೆ ಇದು ಸ್ಟಾರ್ಟ್ ಆಗಿದೆ ಸೂಚನೆ? ಹೆಂಗೆ ಅಂತ ಹೇಳಿದ್ರೆ, ನೀವು ಜಾಬಿಗೆ ಹೋಗ್ತೀರಾ, ನಿಮ್ಮ ನೋಡ್ಬೇಕಾದ್ರೆ ಪ್ರೀತಿ ಮಾಡ್ತೀರಾ, ಅದೇ ಓನರ್ ಇಂದ ಹಿಡಿದು ಪ್ರತಿಯೊಬ್ರು ನಿಮ್ಮ ನೋಡ್ಬೇಕಾದ್ರೆ ಏನೋ ಒಂದು ನಿಮ್ಮನ್ನ ಕಂಡ್ರೆ ಲೈಕ್ ಮಾಡ್ತಾರೆ, ಪ್ರೀತಿ ಮಾಡ್ತಾರೆ. ಗೊತ್ತಾಗುತ್ತೆ ನಿಮ್ಮ ಜೊತೆ ವಾಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಏಸಪ್ಪ ಏನೇನು ಹೇಳಿದ್ದಾರೆ? ನನ್ನ ಜೀವಿತದಲ್ಲಿ 100ಕ್ಕೆ 100 ನೆರವೇರ್ತಾ ಇದೆ. ಅನೇಕ ಅದ್ಭುತಗಳನ್ನ ನೋಡ್ತೀನಿ ನಾನು, ನೋಡಿದ ಅದ್ಭುತ ಕಾರ್ಯಗಳನ್ನ ನೇರವಾಗಿ ನಡೀತು ದೇವರ ಕಾರ್ಯ. ಮೀನತಿಗೆ ಬಂದ ಅವಮಾನಗಳು ಮನೆ ಯಾವುದು ಫ್ಯಾಮಿಲಿಯಿಂದ ಹಿಡಿದು ಎಲ್ಲ ಚೇಂಜ್ ಆಗ್ತದೆ. ಅವಮಾನಗಳು ಹಂಗೆ ಓಡಿಸ್ತಾ ಇದ್ದಾರೆ, ಅವಮಾನಗಳು ಮೀನತಿಗೆ ಓಡಿಸ್ತಾ ಇದ್ದಾರೆ. ವಸಂತ ಮುಂದೆ ಯಾವ್ದಾವ್ದು ಅವಮಾನಗಳು ಯಾವ್ದು ನಿಮ್ಮ ಮನೆಯಿಂದ ಅದೆಲ್ಲ ಓಡ್ತಾ ಇದ್ದಲ್ಲ, ನಿಮ್ಮ ಮನೇಲಿ ಮೀನಚಿ ಮನೇಲಿ ಗೊತ್ತಾಗುತ್ತೆ ದೇವರ ಪ್ರಸನ್ನತೆ, ನಿಮ್ಮ ಮನೇಲಿ ದೇವರ ಸಂತೋಷ ಇನ್ನೂ ಹೆಚ್ಚಾಗಿ ಕಾರ್ಯ ಮಾಡ್ತಾರೆ. ಒಂದು ಚೇಂಜಸ್ ಮಿರಾಕಲ್ ಆಗುತ್ತೆ. ಅದು ಬೇಗನೆ ಮಿರಾಕಲ್ ಆಗುತ್ತೆ. ಒಂದು ದೊಡ್ಡ ಕಾರ್ಯ ಕಾಯ್ತಾ ಇದೆ ಅವರಿಗೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನಮ್ಮ ಹಿರಿಯಾದ ಕಾರ್ಯ ಏನು ಅಲ್ಲ, ನಿಮ್ಮ ಏಸಪ್ಪ ಒಬ್ಬೊಬ್ಬರಿಗೂ ದೇವ್ರ ಕಾರ್ಯ ಪ್ರಕಟ ಆಗಿದೆ. ನಿಮ್ ಮುಂದಿನ ವಾರದೊಳಗೆ ಬರೋದ್ರೊಳಗಡೆ ನೀವು ಇವತ್ತು ಮನೆ ಒಳಗಡೆ ಕಾಲು ಎಂಟ್ರಿ ಇಡ್ಬೇಕಾದ್ರೆ ನಿಮ್ ಮನೇಲಿ ಹೋಲಿ ಸ್ಪಿರಿಟ್ ಹೆಂಗೆ ವೆಲ್ಕಮ್, ನೀವಲ್ಲ ಹೋಲಿ ಸ್ಪಿರಿಟ್ ನಿಮ್ಮನ್ನ ವೆಲ್ಕಮ್ ಮಾಡ್ತಾರೆ. ನಿಮ್ಮ ಮನೆಗೆ ಹೋಗಿ ಡೋರ್ ಓಪನ್ ಮಾಡ್ಬೇಕಾದ್ರೆ ಹೋಲಿ ಸ್ಪಿರಿಟ್ ನಿಮ್ಮನ್ನ ವೆಲ್ಕಮ್ ಮಾಡ್ತಿದ್ರೆ ಆ ಸಂತೋಷ ಒಳಗಡೆ ಎಂಟ್ರಿ ಆಗ್ತಿದೆ. ನಿಮ್ಮ ಮನೆಗೆ ಹೋಗೋದ್ರೆ ಗೊತ್ತಾಗುತ್ತೆ ಅದು ಹೋಲಿ ಸ್ಪಿರಿಟ್ ನ ಕಾರ್ಯಗಳು ನಿಮ್ಮ ಜೀವನದಲ್ಲಿ. ಒಬ್ಬೊಬ್ರು ಬರ್ಬೇಕಾದ್ರೆ ಸಾಕ್ಷಿಗಳಾಗಿ ನಿಲ್ತೀರ. ಅವರು ದೇವ ಏಸಪ್ಪ ಹೇಳ್ದಾಗಿನೇ ನಮ್ಮ ಮನೇಲಿ ದೇವರ ಆತ್ಮ ಹೋಲಿ ಸ್ಪಿರಿಟ್ ಮನೆಗೆ ಬಂದಾಯ್ತು. ನಮ್ಮ ಮನೆಗೆ ಎಲ್ಲ ಅವರೇ ಕಂಟ್ರೋಲ್ ತೆಗೆದುಕೊಳ್ತಾರೆ ಇನ್ಮೇಲೆ. ಎಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಎಸ್ ಜೀಸಸ್. ಎಸ್, ಯಾವ ವಿಷಯಕ್ಕೂ ಬೇಜಾರು ಮಾಡ್ಕೊಳ್ಳಂಗಿಲ್ಲ. ನಿಮ್ಮ ಆ ಯೋಚನೆನ ಆ ಬೇಸನ ದೇವರನ್ನು ತೆಗಿತಾ ಇರ್ತಾರೆ. ಮಮ್ಮಿ ಡ್ಯಾಡಿಯಾಗಿ ಏಸಪ್ಪ ನಿಮ್ ಜೊತೆ ಇದ್ದಾರೆ, ಜೊತೆಲಿದ್ದಾರೆ ನಿಮಗೆ. ಅದು ಇಷ್ಟು ದಿನ ಗೊತ್ತಾಗಿರ್ಲಿಲ್ಲ, ಇನ್ಮೇಲೆ ಗೊತ್ತಾಗುತ್ತೆ ನಿಮ್ಗೆ ಶೀಘ್ರವಾಗಿನೇ ಗೊತ್ತಾಗುತ್ತೆ. ನಿಮ್ಮ ವೈಫ್ಗೆ ಗೊತ್ತಾಯ್ತು ದೇವ್ರ ಪವರ್ ಏನು ಅಂತ, ಈಗ ನಿಮಗೂ ಗೊತ್ತಾಗುತ್ತೆ ಹೆಂಗಿಲ್ಲ. ಎಸ್, ನಿಮ್ಮ ಆ ಹೋರಾಟದ ಪರಿಸ್ಥಿತಿ ಬೇಗ ಕ್ಲೋಸ್ ಆಗುತ್ತೆ, ಬೇಗನೆ ದೇವ್ರು ಮುಗಿಸ್ಕೊಡ್ತಾರೆ. ಎಲ್ಲರೂ
ಎಲ್ಲ ಕೈಗಳು ಪ್ರಾರ್ಥನೆ ಯಾರು ಸುಮ್ಮನೆ ಪ್ರಾರ್ಥನೆ ಎಲ್ಲ ಕೈಗಳ ಮೇಲೆ ಪ್ರಾರ್ಥನೆ ಎಲ್ಲ ಅನ್ಯ ಭಾಷೆಗಳು ಯಾರು ಎಲ್ಲ ಮುಂದೆ ಬನ್ನಿ ಕೈಗಳ ಮೇಲೆತ್ತಿ ಕಣ್ಣುಗಳು ಮುಚ್ಚಿ ಆ ಕಡೆ ನೋಡಬೇಡಿ ಹೊಸಬ್ರು ಒಳಗೆ ಆ ಕಡೆ ನೋಡಬೇಡಿ ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳಿ ನೀವು ಬಂದಿರೋದು ದೇವರಿಂದ ಏನಾದ್ರು ಹೊಂದ್ಕೊಂಡು ಹೋಗಕ್ಕೆ ಬಂದಿರೋದು ಏನೋ ನೀವು ಖುಷಿಗೆ ಬಂದಿಲ್ಲ ಇಲ್ಲಿ ದೇವರಿಂದ ಏನೋ ಹೊಂದ್ಕೊಂಡು ಹೋಗಕ್ಕೆ ಬಂದಿರೋದು ನೀವು ಬಾಯಿ ತೆರೀರಿ ಯಾರು ಸುಮ್ಮನೆ ಇರಬೇಡ್ರಿ ಬಾಯಿ ತೆರೀರಿ ಆ ಕಡೆ ನೋಡಬೇಡ್ರಿ ಬಾಯಿ ತೆರೀರಿ ಈಗ ದೇವ್ರ ಮುಂದೆ ಬಾಯಿ ತೆರೀರಿ ಏನು ಬೇಕಾದ್ರೂ ಸಿಗೋಂತ ದೇವ್ರ ಮುಂದೆ ಬಾಯಿ ತೆರೀರಿ ಕೈಗಳ ಮೇಲೆತ್ತಿ ಏನು ಬೇಕಾದ್ರೂ ಹೇಳ್ರಿ ಏನು ಬೇಕಾದ್ರೂ ಹೇಳ್ರಿ ಹೇಳ್ತಾ ಇದನ್ನು ಕೇಳಿ ಯಾರು ಸುಮ್ಮನೆ ಇರಬಾರ್ದು ಅದಕ್ಕೆ ತಡೆ ಆಗಿರೋದು ನೀನು ಮನುಷ್ಯ ಮಾತಲ್ಲ ನೀನು ದೇವ್ರ ಮಾತ್ರ ಕಾಂಟ್ಯಾಕ್ಟ್ ಫಾಲೋ ಮಾಡು ನೀನು ಎಸ್ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಆಲ್ ಕೈಗಳ ಮೇಲೆ ಹೇಳ್ಬೋದು ನೀನು 100ಕ್ಕೆ 100 ಅದು ಏನು ಹೇಳ್ತಾ ನಡೀತೀನಿ ನಾನು 100ಕ್ಕೆ 100 ನಡೀತೀನಿ ಎಸ್ ಥ್ಯಾಂಕ್ ಯು ಜೀಸಸ್ ನಿಮ್ಮ ಮನಸ್ಸನ್ನ ಬಿಟ್ಕೊಡಿ ಪ್ರಿಯರೇ ಕಠಿಣ ಮಾಡ್ಕೊಳ್ಬೇಡಿ ಈ ಜೀವಿತ ಬಂದು ಯೇಸು ಸ್ವಾಮಿ ಕೊಟ್ಟಿರುವಂತದ್ದು ನೀವು ಸಂಪಾದನೆ ಮಾಡಿದಲ್ಲ ಅದು ದೇವರ ಕೃಪೆ ದೇವರ ಗಿಫ್ಟ್ ಅದು ನಿಮ್ಮ ಬಲ ಅಲ್ಲ ಫೈನಾನ್ಸ್ ಅಲ್ಲ ನಿಮ್ಮ ಶಕ್ತಿ ಅಲ್ಲ ಅದು ಒಂದ್ ವೇಳೆ ಅದು ನೀವು ತಿಳ್ಕೊಂಡಾಗಿದೆ ಐಗುಪ್ತರು ಯಾವುದ್ರಲ್ಲಿ ಮೆರಿತಾ ಇದ್ರು ಅದನ್ನ ಹಿಡಿದು ದೇವರು ಯಾವುದ್ರಲ್ಲಿ ಮೆರಿತಾ ಇದ್ರು ಅದನ್ನ ಹಿಡಿದು ಎಸ್ ಮಾಡ್ಕೊಬೇಡಿ ಹೇಳ್ಬೋದು ದೇವರು ನಿನ್ನ ಕೃಪೆ ರಾಜ ನಿನ್ನ ಕೃಪೆ ರಾಜ ಎಸ್ ನಿನ್ನ ಕೃಪೆ ಅಪ್ಪ ದುಡಿಯಲ್ಲಿ ಎಷ್ಟು ಬಲ ಕೊಟ್ಟಿದ್ದು ಕೃಪೆ ನಿನ್ನ ಮಹಿಮೆ ಎಸ್ ನೀನು ಆಕೆ ಮಾಡ್ಕೊಂಡ್ರೆ ದೇವರು ಖಂಡಿತ ಮಿರಾಕಲ್ ಆಗುತ್ತೆ ಚೆಂದ ಎಸ್ ಥ್ಯಾಂಕ್ ಯು ಹೋಲಿ ನಮಗೆ ದೇಶ ಪರ್ಯಟನೆ ನಿತ್ಯ ಜೀವ ಏಸಪ್ಪಂಗಾಗಿ ಏನೇನು ಮಾಡ್ತೀರ ಅದು ಮಾತ್ರ ಕೌಂಟ್ ಆಗೋದು ಚಂದು ಇರ್ಬೋದು ಕಾಕಿ ಇರ್ಬೋದು ಎಸ್ ನೀವು ದೇವರಿಗಾಗಿ ಏನ್ ಮಾಡ್ತೀರ ಅದು ಮಾತ್ರ ಕೌಂಟ್ ಆಗೋದು ದೇವ್ರ ರಾಜ್ಯಕ್ಕಾಗಿ ಏನ್ ಮಾಡ್ತಾರೆ ಅದು ಮಾತ್ರ ಕೌಂಟ್ ಆಗೋದು ಬಿ ಕೇರ್ಫುಲ್ ನಿಮಗೆ ಒಬ್ಬೊಬ್ಬರಿಗೂ ಎಸ್ ನೀವು ಹೇಳ್ಬೋದು ನೀವು ಎಸ್ ಅಲ್ಲಿ ಒಬ್ಬ ಕೂಡ ಕಣ್ಣು ಕಾಣ್ತಾ ಇಲ್ಲ ಮತ್ತೆ ಆರ್ಥಿಕ ಕಣ್ಣು ಅವನಿಗೆ ಕಾಣ್ತಾ ಇಲ್ಲ ಅವನಿಗೆ ಎಷ್ಟು ಬರ್ಬೇಕಾದ್ರೆ ಇದೇ ಏಸು ಅಂತ ಗೊತ್ತಾಯ್ತು ಅವನಿಗೆ ಹೆಂಗೆ ಗೊತ್ತಾಯ್ತು ಆ ಆತ್ಮ ಸ್ವರೂಪ ನಾನು ಸೃಷ್ಟಿ ಮಾಡ್ತಾ ಗೊತ್ತಾಯ್ತು ಇದು ನನ್ನ ದೇವರು ಇಲ್ಲಿ ಹೋಗ್ತಾ ಇರೋದು ನನ್ನ ಸೃಷ್ಟಿ ಮಾಡಿದ ದೇವರು ಹೋಗ್ತಾ ಇದೆ ಅವನ ಕಣ್ಣು ಕಾಣ್ತಾ ಇದೆ ಆತ್ಮಿಕ ಕಣ್ಣು ಕಾಣ್ತಾ ಇದೆ ಮತ್ತೆ ಶರೀರ
ಯಾವಾಗ ಆತ್ಮಿಕ ಕಣ್ಣು ಕಂಡು ಶಾರೀರಿಕ ಕಣ್ಣು 2 ನಿಮಿಷ 5 ನಿಮಿಷದಲ್ಲಿ ರೋಡ್ ಓಪನ್ ನೂರಕ್ಕೆ 100 ದೇವರ ವಾಕ್ಯದ ಪ್ರಕಾರ ನಡಿಬೇಕು ಕಾಡ್ತೀನಿ. ಕೆಲವು ಹೇಳ್ತಾರೆ ಕೂಡ ಹಣ ಇದ್ರೆ ಎಲ್ಲ ಬರ್ತಿಲ್ಲ. ನೀವು ಆ ಥರ ತಿಳ್ಕೊಂಡ್ರೆ ಮೋಸ್ಟ್ ಡೇಂಜರ್ ಅದು. ಹಣ ನಿಮಗೆಲ್ಲ ತಂದ್ಕೊಡಕ್ಕಾಗಲ್ಲ, ಆರೋಗ್ಯ ತಂದ್ಕೊಡಕ್ಕಾಗಲ್ಲ, ನಿಮಗೆ ಹಣ ನಿಮ್ಮ ಲೈಫ್ನ ಕೊಡಕ್ಕಾಗಲ್ಲ, ಹಣ ನಿಮ್ಮನ್ನ ಜೀವನ ಉಳಿಸಕ್ಕಾಗಲ್ಲ. ಏಸಪ್ಪ ಮಾತ್ರ ಉಳಿಸೋದು. ನೀವಿಬ್ರು ಮೇನ್ ದೇವ್ರು ಹೇಳ್ತಾರೆ ಯೇಸು ಸ್ವಾಮಿ ಯಾತಿಗೆ ಮತ್ತೆ ನಮ್ಮ ಚಂದ್ರಿಗೆ ಇಬ್ರು ಹೇಳ್ತಾರದು. ದೇವ್ರ ವಾಕ್ಯ ಏನ್ ಹೇಳ್ತಿದೆ, 100ಕ್ಕೆ 100 ನಡೀತೀವಿ ಅಂತ ಹೇಳಿದ್ರೆ ಮಾತ್ರನೇ ಆ ಬ್ಲೆಸ್ಸಿಂಗ್ ಫುಲ್ ಕಂಪ್ಲೀಟ್ ಆಗೋದು. ಕಂಪ್ಲೀಟ್ ಆಗೋದು. ದೇವರ ಪ್ರೆಸೆನ್ಸ್, ದೇವರ ಪ್ರತಿಷ್ಠೆ ಕಾಲು ಹಿಡಿಯಲ್ಲ. ನೀವು ಒಂದು ಭಾಗದಲ್ಲಿ ಎಂಜಾಯ್ ಮಾಡ್ತಾ ಇದ್ರು ಅಷ್ಟೇ. 100ಕ್ಕೆ 100 ಎಂಜಾಯ್ ಮಾಡ್ತಾ ಇದ್ದಾರೆ. ದೇವ್ರು ಹೇಳ್ತಾ ಇದ್ದಾರೆ, ದೇವ್ರು ನಿಮ್ಮ ಆತ್ಮಿಕ ಕಣ್ಣನ್ನು ಇವತ್ತು ತೆರೆದಿದ್ದಾರೆ. ಆ ವಾಕ್ಯನ ಕರೆಕ್ಟಾಗಿ ಹಿಡಿಯಂಗೆ ಫಾಲೋ ಮಾಡಿ ದೇವ್ರು ನಿಮ್ಗೆ ಚೇಂಜ್ ಮಾಡ್ತಾರೆ. ನಿಮ್ಮಿಬ್ರು ಚೇಂಜ್ ಮಾಡ್ತಾರೆ. ಯೌವನಸ್ಥರು ಹೇಳ್ಬೋದು, ಏಸಪ್ಪ ಹೌದು ನಾನು ತಪ್ಪು ಮಾಡಿದ್ದೀನಿ, ನಾನು ಕ್ಷಮಿಸ್ಬಿಡು, ಇನ್ಮೇಲೆ 100ಕ್ಕೆ 100 ಇನ್ನು ವಾಕ್ಯದ ಪ್ರಕಾರ ನಡೀತೀನಿ. ನಾನು ಇದೊಂದು ಅವಕಾಶ ಕೊಡು, ನನಗೆ ಇದೊಂದು ಅವಕಾಶ ಕೊಡು. ನನಗೆ ಆರೋಗ್ಯ ಬೇಕು, ಆಯುಸ್ಸು, ಭಕ್ತಿ ಎಲ್ಲ ನಾನು ಇನ್ನೂ ಹೆಚ್ಚಾಗಿ ಮಾಡ್ತೀನಪ್ಪ. ನಾನು 100ಕ್ಕೆ 100 ಎಸ್ ದೇವ್ರು ಅದನ್ನ ಹೇಳ್ತಿದ್ದಾರೆ. ಏಸಪ್ಪ ನಂಬಿದ್ದೀರಾ? ದೇವ್ರು ಅದನ್ನ ಹೇಳ್ತಾರೆ 100ಕ್ಕೆ 100 ಬೈಬಲ್ ಪ್ರಕಾರ 100ಗೆ 100 ನಡೀತಾ ಇಲ್ಲ. ಹೇಳ್ಬೋದು ಯಾರು ನಡೆದಿದ್ದು? ಯೋಬ 100ಗೆ 1000 ಮಾರ್ಕ್ಸ್ ಬರ್ತಾ ಇದೆ ಅವನಿಗೆ. ದಾನಿ ಎಲ್ಲ ನೋಡ್ತೀವಿ, ಅವನು ಸ್ಪಿರಿಚುವಲ್ ಇಂದ ಹಿಡಿದು ಎಲ್ಲ ಭಾಗವದು 100ಗೆ 100 ಅವನು. ದೇವರ ಮಹಿಮೆಯಲ್ಲಿ ಪಾಲುಗಾರಾಗಿ, ದೇವರ ಮಹಿಮೆಯಲ್ಲಿ ಪಾಲುಗಾರಾಗಿ, ದೇವರ ಅಭಿಷೇಕದಲ್ಲಿ ಪಾಲುಗಾರರಾಗಿ, ಪರಲೋಕ ರಾಜ್ಯ ಒಲಿಯುವಂಥದ್ದು ಭಕ್ತಿ ಭಕ್ತಿ ಭಕ್ತಿಗೆ 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 ಒಲಿಯುವಂಥದ್ದು ಪರಲೋಕ ರಾಜ್ಯ. ಎಸ್ ಸೂರಿ ಬಾಕಾ ರಿಬಾ ಶಿಹಾ ಲಾಬಾ ರಿಹಾ ಲಾಬಾ ಓರಿ ಬಾಕಾ ರಿಶಿಯಾ ಬಾಕಾ ರಿಮಾ ಮಾಕಾ ರಿಬಾ ಬಾಕಾ ರಿಹಾ ಲಾಬಾ ಓರಿ ಮಾಕಾ ರಿಶಿಯಾ ಲಾಬಾ. ದೇವರ ಅಭಿಷೇಕ ಭಯಂಕರವಾಗಿದೆ. ಎಸ್ ಭಯಂಕರವಾಗಿದೆ, ಭಯಂಕರವಾಗಿದೆ. ಎಸ್ ಥ್ಯಾಂಕ್ ಯು ಜೀಸಸ್. ಎಲ್ಲ ಕೈಗಳ ಮೇಲೆ ಓರಿ ಬಾಕಾ ರಿಬಾ ಪಶ್ಚಾತ್ತಾಪಕ್ಕೆ ಹೇಳ್ತಾರೆ, ಪಶ್ಚಾತ್ತಾಪಕ್ಕೆ ಹೇಳ್ತಾರೆ. ಯಾರು ಅದ್ಭುತಗಳನ್ನು ಹೊಂದ್ಕೊಂಡ್ರು? ಧನಲಕ್ಷ್ಮಿ ದೇವರಲ್ಲಿ ಇನ್ನೂ ಸಿಂಚನ, ನೀನು ಬ್ಲ್ಯಾಕ್ ಲಿಸ್ಟಲ್ಲಿ ನೀನು ಕಾರ್ತಿ ಸಿಂಚನ ಇಬ್ಬರು ಬ್ಲ್ಯಾಕ್ ಲಿಸ್ಟಲ್ಲಿ. ನೀವು ಅನೇಕರು ಬ್ಲ್ಯಾಕ್ ಲಿಸ್ಟ್ ಅವ್ರು ಸುಮಾರು ಜನ ಇದ್ದೀರ. ಪಶ್ಚಾತ್ತಾಪ ಪಟ್ಟರೆ ಬಚಾವಾಗ್ತೀರ. ಮಂಜುಳ ಕೊಂಡಚ್ಚಿ ಮಂಜುಳ ಪಶ್ಚಾತ್ತಾಪ, ಅನೇಕರು ಪಶ್ಚಾತ್ತಾಪ ಪಡೋದಾಗಿ. ಸಾಮುವೇಲ್ನ ಕೊಟ್ಲು ಅನ್ನಳು, ಅದು ಅವನ ಹೆಸರು ಮಾತ್ರ ಇದೆ. ಇನ್ನೂ 5 ಜನ ಮಕ್ಕಳಿದೆ, ಅವ್ರ ಹೆಸರು ಗೊತ್ತಿಲ್ಲ ನಮಗೆ. ದೇವರಿಗೆ ಕೊಟ್ಟಿದ್ದು ಮಾತ್ರ ಉಳಿತು ಅಲ್ಲಿ. ಆಮೇಲೆ ಕೆಲವರಿಗೆ ದೇವರ ಆತ್ಮ ಹೇಳ್ತಾ ಇದ್ದಾರೆ, ಏಸಪ್ಪ ಹೇಳ್ತಾ ಇದ್ದಾರೆ, ಪ್ರೈಸ್ ದ ಲಾರ್ಡ್ ಅಂತ ಹೇಳಿದ್ರೆ ಎಲ್ಲರೂ ನಂಬಂಗಿಲ್ಲ ನೀವು. ಪ್ರೈಸ್ ದ ಲಾರ್ಡ್ ಅಂತ ಎಲ್ಲರೂ ನಂಬಂಗಿಲ್ಲ ನೀವು. ಎಲ್ಲ ಒಂದೇ ದೇವ್ರ ಮಕ್ಕಳ ಅಂತ ಇಲ್ಲ. ಅದು ಯೂದನು ಶಿಷ್ಯನೇ, ಗೇಜನು ಶಿಷ್ಯನೇ. ಎಸ್ ಯಾಕೋಬನ ಮಕ್ಕಳು ಇಬ್ರು ಒಂದೇ. ಲೈಫ್ ಚೇಂಜ್ ಇದೆ. ಎಸ್ ಚೇಂಜ್ ಇದೆ. ಏಸಪ್ಪನ ಲೈಫೇ ಚೇಂಜ್ ಇದೆ. ಒಂದೇ ತಂದೆ ಮಕ್ಕಳು ಅವರು ಮಾತುಗಳು ನುಡಿಗಳು ಚೇಂಜ್ ಇದೆ. ಹೃದಯ ಚೇಂಜ್ ಇದೆ. ಇಬ್ರು ಕಲ್ರಲ್ಲಿ ಇಬ್ರದ್ದು ಚೇಂಜ್ ಇದೆ. ಒಂದೇ ಜಾಬ್ ಇಬ್ರು ಜೊತೆಲೇ ಇದ್ದಾರೆ, ಇಬ್ರು ಜೊತೆಲೇ ಮಾಡ್ತಾ ಇದ್ದಾರೆ. ಬಟ್ ಹೃದಯಗಳು ಚೇಂಜ್. ಎಸ್ ಧನಲಕ್ಷ್ಮಿ ಯಾರು ನಂಬಂಗಿಲ್ಲ ಸುಲಭವಾಗಿ. ನೀವು ಇದು ನಿಮ್ಮನ್ನ ಬಿಡುಗಡೆ ಕೊಟ್ಟಿದ್ದಾರೆ, ಕರೆಕ್ಟಾಗಿರ್ಬೇಕು. ನೀವು ಯಾರೇ ಇರ್ಬೋದು, ನಿಮ್ಮ ನೆಂಟ್ರೆಸ್ಟ್ ಇರ್ಬೋದು. ಇಲ್ಲಿ ಹತ್ರ ಇದೆ ಬಾ ಪ್ರಯತ್ನ ಹೋಗ್ಬೇಡಿ. ನೀವು ನಿಮ್ಮ ಆತ್ಮನ ನಷ್ಟ ಪಡಿಸೋಕೆ, ನಿಮ್ಮನ್ನ ಹಾಳು ಮಾಡಕ್ಕೆ ಸೈತಾನ್ ಪ್ಲಾನ್ ಇರುತ್ತೆ. ಬಿ ಕೇರ್ಫುಲ್, ಎಚ್ಚರಿಕೆ ಆಗಿರಿ. ಎಲ್ಲೂ ಹೋಗ್ಬೇಡಿ. ನೀವು ಏನಾದ್ರು ಗೊತ್ತಾಗಿಲ್ಲ ನೇರವಾಗಿ ನೀವು ಕೇಳ್ಕೊಬೇಕು. ಎಸ್ ಕೊನೆಗೆ ಅದು ಬಂತು ಇದು ಬಂತು ಅಂತ ಹೇಳಿದ್ರೆ ಬೇರೆ ಜವಾಬ್ದಾರಿ ಅಲ್ಲ, ನೀವೇ ಮೈ ಮೇಲೆ ಬಲ ಮಾಡ್ಕೊಂಡ. ಎಸ್ ದೇವ್ರ ನಿಮ್ಮ ಮೇಲೆ ಬಹಳ ಪ್ರೀತಿ ಮಾಡ್ತಾ ಇದ್ದಾರೆ. ಜಾಬ್ ಏಸಪ್ಪ ನಿಮಗೆ ಕೊಡಿಸಿದ್ದಾರೆ. ಎಸ್ ನಿಮ್ಮ ಯಜಮಾನ್ರು ದೇವ್ರು ಚೇಂಜ್ ಮಾಡ್ತಾರೆ. ಎಸ್ ನಿಮ್ಮ ದೇವ್ರು ಇನ್ನೂ ಏಸಪ್ಪ ಸಿಂಹದ ತರ ರೆಡಿ ಮಾಡ್ತಾರೆ. ನೀವು ಮಾತಾಡ್ಬೇಕಾದ್ರೆ ಜನ ಶೇಕ್ ಆಗ್ಬೇಕು, ಹಂಗ್ ಮಾಡ್ತಾರೆ. ಬಟ್ ನೀವು ಯಾವ ಮಾತು ಮನುಷ್ಯ ಮಧ್ಯೆ ಕಿವಿಗೊಡ್ಬೇಡಿ. ನೀವು ಯಾರು ಕದ್ದು ಹೋಗ್ಬೇಡಿ. ಅಕ್ಕ ಪಕ್ಕದಲ್ಲವೇ ಹುಷಾರು, ಯಾರು ಕದ್ದು ಹೋಗ್ಬೇಡಿ ನೀವು. ಎಸ್
Jesus. Holy Bakari Shiva. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. 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 ಸುನಿಗೆ ಅನೇಕ ಆಟಗಳು ಬಂದಿದೆ, ಅನೇಕ ಆಟಗಳು ನಿನಗೆ ಸುನಿಗೆ ನಿನಗೆ. Yes, ಯಾರು ಬಿಸಿ ಆಗ್ಬಿಟ್ಟು ಯಾವ ರೀತಿ ಬಿಸಿ ಆಗ್ತಿಲ್ಲ ಅಂತ ಹೇಳಿದ್ರೆ ಎಲ್ಲ ಆಟ ನಿನ್ನ ಹುಡುಕೊಂಡು ಬಂದ್ರೆ ನಿನ್ನ ಸ್ಟೇಜಿಗೆ ಹೇಗೆ ಬರ್ತಾ ಇದೆಯಾ? Yes, ಸೂರಿ ಭಾಷಾ ರಿಭಾಷಿಯ ಲಾಭ. Yes, 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 thank you Jesus. ಯಾರಿಗೆ ಬಿಡಬೇಡ ನೀನು, ಯಾರಿಗೆ ಬಿಡಬೇಡ ನೀನು. ಯೋಸಫನ್ ತರ ನಿನಗೆ ಹೋರಾಟಗಳು ಬಂದು ನೀನು ದೃಢವಾಗಿ ನಿಲ್ಬೇಕು. ನೀನು ಯೋಸಫನ್ಗೆ ಮನೆಯಲ್ಲೇ ಬಂತು, ಯೋಬನಿಗೆ ಮನೆಯಿಂದಲೇ ಬಂತು, ದೃಢವಾಗಿ ನಿಂತವನು. ನೀನ್ ನಿಲ್ಬೇಕಾದ್ರೆ ಎಲ್ಲ ನೀನು ಯೇಸು ಅಂತ ಹೇಳ್ಬೇಕಾದ್ರೆ ಎಲ್ಲ ನಿನ್ನೆ ಹುಡುಕೊಂಡು ಬರ್ತಾನೆ, ಎಲ್ಲ ನಿನ್ನೆ ಹುಡುಕೊಂಡು ಬರ್ತಾನೆ. ಎಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಜೀಸಸ್. ಎಸ್, ಹೋಲಿ ಬಾಕಾರಿ ಶಿವ ಲಬಾರಿ ಹಲಬ, ಹೋಲಿ ಬಾಕಾರಿ ಶಿವ ಲಬಾರಿ ಹಲಬ, ಹೋಲಿ ಬಾಕಾರಿ ಶಿವ ಲಬಾರಿ ಹಲಬ. ಎಸ್, ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮನೆ ಕಾರ್ಯ ಮಾಡು. ಏಸಪ್ಪ ನೀನು ಕಾರ್ಯ ಮಾಡು, ಕಾರ್ಯ ಮಾಡು, ಕಾರ್ಯ ಮಾಡಪ್ಪ. ಮಾತಾಡ್ಕೊಂಡಿರು, ಮಕ್ಕಳೊಟ್ಟಿಗೆ ಮಾತಾಡ್ಕೊಂಡಿರು, ಮಾತಾಡ್ಕೊಂಡಿರು ರಾಜ. ಎಸ್, ಥ್ಯಾಂಕ್ ಯು ಜೀಸಸ್. ಎಸ್, ಹೋಲಿ ಸ್ಪಿರಿಟ್, ಜೀಸಸ್. ಹೋಲಿ ಬಾಕಾರಿ ಬಾಕಾರಿ ಶಿವ ಲಬ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ
ರಾಬ ಲಮ ಶೇಂದು ಬಾರಿ ರಾಬ. ಎಲ್ಲ ಕೈಗಳ ಮೇಲೆ ಕಣ್ಬಿಟ್ಟು ನೋಡಬಾರ್ದು ಯಾರು ಕಣ್ಬಿಟ್ಟು ನೋಡಬಾರ್ದು. ನಾವು ಆಮೇಲೆ ಹೇಳೋದಂಗೆ ಕಣ್ಬಿಡಬಾರ್ದು ಯಾರು ವಸ್ತುಗಳೊಳಗೆ. ಇಷ್ಟೊಂದು ಲೇಟಾಗಿ ಬರ್ತಾರೆ. ಎಷ್ಟೊತ್ತಿಗೆ ಬರ್ತಾ ಇದ್ರಿ ನೀವು? ನಿಮಗೆ ಡಿಸಿಪ್ಲಿನ್, ಸ್ಪಿರಿಚುವಲ್ ಡಿಸಿಪ್ಲಿನ್ ಯಾರು ಲೇಟಾಗೆಲ್ಲ ಬರ್ತಾರೆ ಅವರು? ಎಷ್ಟು ಗಂಟೆ ನಿಮಗೆ ವೆಹಿಕಲ್ಗಳಿದೆಯಲ್ಲ ನಿಮ್ಮ ಹತ್ರ? ಮನೆಗಳಲ್ಲಿ ವೆಹಿಕಲ್ ಇದೆಯಲ್ಲ ನಿಮಗೆ? ಚೂರಾರು ನಾಚಿಕೆ ಇಲ್ವ ನಿಮಗೆ? ಚೂರು ನಾಚಿಕೆ ಇದ್ರೂ ಅಥವಾ ನಿಮಗೆ ದೇವ್ರ ಭಯ ಇದ್ರೂ 4 ಗಂಟೆ ಮೇಲೆ ಮಲಗೋಕ್ಕಾಗಲ್ಲ. ಎಂಥವ್ರಾದ್ರು ಅದು ಯಾವ ಥರದ ಭಕ್ತಿ ಜೀವನ ಮಾಡ್ತಾ ಇದೆಯಾ ನೀನು? ಅದನ್ನು ಒಪ್ಪಕ್ಕಾಗೋದಿಲ್ಲ. ಜೀಸಸ್. ಯಾರ್ಯಾರದು ಹೆಸರುಗಳು ಬಂದಿದೆ ಕೆಲವರಿಗೆ ಯಾರು ಶಬ್ದ ಮಾಡಬೇಡಿ. ಯಾರ್ಯಾರ ಹೆಸರುಗಳು ಬ್ಲೆಸ್ಸಿಂಗ್ಸ್ ಬಂದಿದೆ, ಬ್ಲೆಸ್ಸಿಂಗ್ಸ್ ಅವರು ಯಾರ್ಯಾರು ಎಚ್ಚರಿಕೆನೂ ಬಂದಿದೆ. ಹಿಚ್ಕಿನ ಥರ ಯಾರಿಗೂ ತೋರಿಸಂಗಿಲ್ಲ ಎಚ್ಚರಿಕೆ. ಕೆಲವರು ಮಾರವಾಡಿಗಳಿದ್ದಾರೆ, ಯಾರಿಗೂ ತೋರಿಸಲ್ಲ, ಅವರು ದೇವರಿಗೂ ಕೊಡಲ್ಲ, ಅಂಥವು ಬೇರೆ ಇದ್ದಾವೆ. ಅದು ಬೇರೆ ಫಿಲ್ಟ್ರ್ ಮಾಡಬೇಕಲ್ಲ. ಯಾರ್ಯಾರಿಗೆ ಬಂದಿದೆ ಸುಮ್ಮನಿಂದ ಹಿಡಿದೀವಿ. ಪದೇ ಪದೇ ಕೆಲವು ಹೆಸರು ಹೇಳ್ತೀವಿ ನಾವು. ನಿಮಗೆಲ್ಲ ಸಾಮಾನ್ಯ ವಾಗ್ದಾನಗಳು ಬಂದಿಲ್ಲ ನಿಮಗೆಲ್ಲ. ಸುಮನ್, ಅದ್ರ ಬೆನ್ನಿ, ದೇವು, ಕೆಲವು ಜಾಸ್ತಿ ಇಲ್ಲ. ಅವರು ಶಬ್ಬೀರ್ಗೂ ಬಂದಿದೆ. ಶಬ್ಬೀರ್ ಇವತ್ತು ಬರೋಕ್ಕಾಗಲ್ಲ, ಅವ್ರ ಮಮ್ಮಿ ಇವತ್ತು ತೀರೋಗಿದ್ದಾರೆ, ಅದಕ್ಕೆ ಬಂದಿಲ್ಲ. ಕಾರ್ತಿಕ್, ಸಿಂಚನ, ನೀವು ಬ್ಲ್ಯಾಕ್ ಲಿಸ್ಟಲ್ಲಿ ಇದೆಯಾ ನೀನು? ಅನೇಕರು ಬ್ಲ್ಯಾಕ್ ಲಿಸ್ಟ್ ಪಾರ್ಟಿಗಳು. ಮಂಜುಳಾ ಬ್ಲ್ಯಾಕ್ ಲಿಸ್ಟ್, ಬರಬೇಕು, ವಾಪಸ್ ಬರಬೇಕು ದೇವ್ರ ಕಡೆಗೆ. ತಾಯಮ್ಮ ಬರಬೇಕು ವಾಪಸ್ಸು. ತಾಯಮ್ಮ ಎಷ್ಟೊತ್ತಿಗೆ ಬಂದಿದೆಯಾ ತಾಯಮ್ಮ? ಎಲ್ಲೋಯ್ತು ಆ ಭಕ್ತಿ ನಿಮ್ಮದೆಲ್ಲ? ಅನೇಕರಿಗೆ ಎಚ್ಚರಿಕೆಗಳಿದೆ. ಏನಾದರೂ ಪಶ್ಚಾತ್ತಾಪ ಆದರೆ ಯಾರು ಬರೋರು ಒಂದು ಒಳ್ಳೆ ಬಟ್ಟೆ ಹಾಕೊಂಬನ್ನಿ, ನಿಮ್ಮ ಚಿನ್ನ ಒಡವೆ ದಯವಿಟ್ಟು ಹಾಕೊಂಬರ್ಬೇಡಿ ಚರ್ಚಿಗೆ ಬರಬೇಕಾದ್ರೆ. ಯಾರೂ ತೋರಿಸ್ಕೊಳ್ಳೋಕ್ಕೆ, ಊರಿಗೆಲ್ಲ ತೋರಿಸ್ಕೊಳ್ಳೋಕ್ಕೆ ವಾಲೆ ಚಿನ್ನ ಏನೇನು ಹಾಕೊಂಬಂದು ತೋರಿಸ್ಬೇಡಿ. ಬಟ್ಟೆಗಳು ಓಕೆ, ನಿನ್ನ ಚಿನ್ನ ಮನೇಲೇ ಊತಾಕ್ಬಿಟ್ಟು ಬಾ, ಅದನ್ನು ಜಮೀನೆಲ್ಲ ಗದ್ದೆ ಒಳಗೆ ಊತಾಕ್ಬಿಟ್ಟು ಬಾ. ದೇವರಿಗೆ ಕೊಡೋಕ್ಕೆ ಬೇಕಾದ್ರೆ ಹಿಡ್ಕೊಂಬ. ಅದು ಇಲ್ಲಿ ಬಂದು ತೋರ್ಸೋಕ್ಕೆಲ್ಲ ಬರಬೇಡ. ನೀನು ಏನೇನಿಂದು ಒಳ್ಳೆ ಬಟ್ಟೆ ನೀಟಾಗಿ ಬರೋದು ಬೇರೆ ವಿಚಾರ, ದೇವರಿಗೆ ಕೊಡೋದ್ರಲ್ಲಿ ತೋರಿಸೋ ವಿಚಾರ ಬೇರೆ. ನೀನು ಅದರಲ್ಲೇ ತೋರಿಸ್ಬೇಡ. ಬಂದಿಲ್ಲ ನಮಗೆ ಅವೆಲ್ಲ ಯಾವುದು. ಐ ಡೋಂಟ್ ಕೇರ್ ಅಬೌಟ್ ಅದಕ್ಕೆಲ್ಲ ಯಾರು ಕೇರ್ ಮಾಡಲ್ಲ ಇಲ್ಲಿ. ಅದಕ್ಕೆ ಇಲ್ಲಿ ಬಂದಿರೋದು ದೇವರ ಅಭಿಷೇಕ ಹೊಂದ್ಕೊಂಡು ಹೋಗೋದಕ್ಕೆ. ಓಕೆ, ಕೆಲವರು ಹೆಸರುಗಳು ಊಹಿಸೋಕ್ಕಾಗದಿರೋ ಬ್ಲೆಸ್ಸಿಂಗ್ಗಳು ಹೆಸರುಗಳು ಬಂದಿದೆ ನಿಮ್ಮ ಮುಂದೆನೇ. ಆಗ್ಲೇ ಇವತ್ತು ದೇವುದು ನೋಡಿ, ದೇವುದು ಯಾಕೆ ಅಷ್ಟು ಸುಲಭ ನಿಂತಿಲ್ಲ? ಒಂದು ಆಶ್ಚರ್ಯ ಅದು ನನಗೆ. ಯಾಕೆ ನಿಂತಿಲ್ಲ ಅಂತ ಹೇಳಿದ್ರೆ, ಒಂದು ನೋಡಿ, ಇವತ್ತು ಅವನಿಗೆ ಸ್ವಲ್ಪ ಎಚ್ಚರಿಕೆನೂ ಬಂತು. ಆಮೇಲೆ ಏನು ಪಾರ್ಟ್ ಇಲ್ಲ ನಿಂದಲ್ಲಿ ದೇವ್ರದ್ದು ಅಂತೇಳಿ ಬಂತು. ಅದು ಅವನಿಗೂ ಚೆನ್ನಾಗಿ ಗೊತ್ತದು. ಯಾಕೆ ಅವನನ್ನು ಮಾತ್ರ ತಗೋತಾ ಇದ್ದೀನಿ ಇಲ್ಲಿ ಅಂದರೆ, ನಿಮಗೆ ಒಂದು ಆಫರ್ ಲೆಟ್ರನ್ನು ನಾವು ಕಳಿಸಿದ್ದೀವಿ ನಿಮಗೆ. ಗ್ರೂಪಲ್ಲಿ ಹಾಕಿದ್ವಿ, ಆಫರ್ ಲೆಟ್ರನ್ನು ಗ್ರೂಪಲ್ಲಿ ಹಾಕಿದ್ವಿ ನಾವು. ಒಂದು ಆಲ್ಮೋಸ್ಟ್ ಇನ್ನೇನು ಹೋಗಾಗಿತ್ತು. ಅವರಿಬ್ಬರು ರಿಪೆಂಟ್ ಆದರು. ಅವರಿಬ್ಬರು ವರದರಾಜು, ನಿನ್ನ ಹೆಂಡತಿ ಬಂದು ರಿಪೇಟ್ ಆಗಿದ್ದು. ವರದರಾಜು, ನಿಮ್ಮ ಮನೆ ಉಳಿದಿದ್ದು ಅಲ್ಲಿ. ಸುಧಾ ಎಲ್ಲಿ? ಕೈ ಎತ್ತಿ. ಸುಧಾ ಎಲ್ಲಿ? ಸುಧಾ ಬಂದಿಲ್ವಾ? ಸುಧಾ ಯಾಕೆ ಬಂದಿಲ್ಲ? ವರದರಾಜು ಎಲ್ಲಿ? ನಿಮ್ಮ ಮಮ್ಮಿ ಮತ್ತು ನಿನ್ನ ಹೆಂಡತಿ ಬಂದು ನಿಮ್ಮ ಮನೆ ಉಳಿದಿದೆ ಅಲ್ಲಿ. ವರದರಾಜು ನೆನಪಿರಲಿ. ಇದೊಂದು ಮತ್ತೆ ಅವಕಾಶ ಸಿಕ್ಕಿದೆ. ನಿನಗೂ ಬಂದಿದೆ. ಚಂದು ಮತ್ತು ಕಾರ್ತಿ ಅನ್ನೋನಿಗೆ. ನಿನಗೆ ಕಾರ್ತಿಗೆ ನಿನಗೆ ನಾನು ಹೇಳೋ ರೀತಿಯೇ ಬೇರೆ ಇರ್ತೀನಿ. ನಿನ್ನ ಹೆಸರು ಲಿಸ್ಟಿಂದ ಆಚೆ ಹೇಳಿದ್ದೀನಿ ನಿನಗೆ. ಆ ಥರ ನೀನು ಮೀರಿದೆಯಾ ನೀನು? ಕಾರ್ತಿಗೆ ಹೇಳ್ತಾ ಇದ್ದೀನಿ ನಾನು. ಚಂದನು ಅಷ್ಟೇ, ನೀನುವೇ. ಇಬ್ಬರಿಗೂ ಒಂದೇ ಥರ ಬಂದಿದೆ. ಇಬ್ಬರಿಗೂ ನಿಮಗೆ ಎಚ್ಚರಿಕೆ. ನಿನಗೆ ಆ ಥರ ತಾಕತ್ತಿದ್ರೆ ನಂತರ ಬಂದು ಮಾತಾಡಿ ಕೂತ್ಕೊಂಡು ಫ್ಯಾಮಿಲಿನಿಗೆ. ಅಷ್ಟೊಂದು ನಿನಗೆ ಇನ್ನೂ ಅದೇನು ಮಾಡಿದ್ದೀನಿ ಗೊತ್ತಿಲ್ಲ ಮಾಮ ಅಂತ ಹೇಳೋದಿನು. ಈ ಫ್ಯಾಮಿಲಿ ಕರ್ಕೊಂಡ್ಬಂದು ಕೂರಿಸ್ಕೊಂಡು ನೀವು ಇಂಟಿಗೆ ಫಸ್ಟು ಕಿಚನ್ ಕರ್ಕೊಂಬ. ಫಸ್ಟು ಕರ್ಕೊಂಡ್ಬಂದು ಕೂತ್ಕೊಳ್ಳಿ. ನಿಮಗೆ ತಾಕತ್ತಿದ್ರೆ ಮಾತಾಡ್ತೀನಿ ನಾನು. ಸರಿಯಾಗಿ ನಿನಗೆ ಭಕ್ತಿ ಇದ್ದರೆ ನೀನು ಫ್ಯಾಮಿಲಿಯಾಗಿ ಬಂದು ಕೂತ್ಕೊಂಡು ಮಾತಾಡಿ ನನಗೆ. ಯಾರ್ಯಾರು ನಿಮಗೆ ಬೆಳಗ್ಗೆಯಿಂದ 4 ಗಂಟೆ ತನಕ ಫ್ರೀ ಇರ್ತೀನಿ. ಬನ್ನಿ, ಹಾಸ್ಪಿಟಲ್ ಇದ್ದರೆ ನಾನು. ಏನು ಮಕ್ಕಳು ರಜಾ ಇದೆ ಇವಾಗ. ಯಾರ್ಯಾರು ನಿಮಗೆ ಆ ಥರ ಫಾಸ್ಟ್ ಯಾರು ಅಂಥದ್ದೇನು ಅಂತ ಬನ್ನಿ, ನಾವು ಇರ್ತೀವಿ ಫ್ಯಾಮಿಲಿಯಾಗಿ. ಫ್ಯಾಮಿಲಿ ಹತ್ರ ಬಂದಾಗೆ ಬನ್ನಿ. ಥ್ಯಾಂಕ್ ಯು ಮಾಸ್ಟರ್. ಈಗಾಗಲೇ ಅದು ಯಾಕೆ ದೇವದ ಹೆಸರು ತಗೊಂಡು ನಾವು ದೇವದಾಗಲೇ ಅವನು ಏನು ವಾಗ್ದಾನ ಮಾಡಿದ ಆಫರ್ ಲೆಟ್ರ್ ನಿಮ್ಮ ಮುಂದೆ ಬಂತು. ಎಷ್ಟು ನೋಡಿದ್ರಿ ಅದನ್ನು? ನೋಡಿದ್ರೆ ಕಣ್ಬಿಟ್ಟು ನೋಡಿದ್ರೆ ಆಫರ್ ಲೆಟ್ರ್ಗಳು, ಅದನ್ನು ಅಮೌಂಟ್ ನೋಡಿದ್ರ ಆಯಿತು. ಅದೇನು ದೊಡ್ಡ ದೇವು ಬಾಬಿಯವ್ರಿಗೆ ಹೇಳಿದೆ, ಅದಿರಲಿ ಸ್ವಲ್ಪ ಸ್ಟಾಪ್ ಮಾಡಿ ಮಾತು. ನೀನು ಗಂಟು ಮುಟ್ಟೆ ಕಟ್ಕೊಂಡು ಫ್ಲೈಟ್ ಹತ್ಬೇಕಲ್ಲ ಈಗ, ಅದು ಹೇಳು.
90 ಲಕ್ಷ 1 ಕೋಟಿ ಮೀರುತ್ತೆ ಅದೇಳು. ಯಾರು ಆಫರ್ ಲೆಟರ್ ನೋಡಿರೋದು ನೀವು, ನಿಮ್ಗೆ ಈಗಲೇ ಸುಸ್ತಾಗಿದೆಯಾ? ಅದ್ರದ್ದು 3 ತಗೊಂಡು ಹೋಗಿ ಈಗ. ಆಮೇಲೆ ಬರುತ್ತೆ ಶೋಭಕ್ಕಾಯಿಂದ, ಆಮೇಲೆ ಬರುತ್ತೆ ಒಂದು ತಿಂಗಳು 2 ಆದ್ಮೇಲೆ. ಅದು ಈಗಲೇ ತಗೋ, ಈಗಲೇ ತಗೋ, ಅದನ್ನ ಈಗಲೇ ತಗೋ. ಆಯ್ತಾ? ಲಬ ಹರ ಖಬ ಶೇಮಮ ಎಲ್ಲ ಕೈಗಳ ಮೇಲೆ ಲಾಮೋ ಶೇರೋ ಬಾರ ರಾಕ್. ನಿಂದ ಹಣ, ನಿಂದ ಜೀವ ಉಳಿಸೋಕ್ಕೆ ಸಾಧ್ಯನೇ ಇಲ್ಲ. ಮೈಕೆಲ್ ಜಾಕ್ಸನ್ ಅಂತ ಒಬ್ಬ ಇದ್ದ. ಅವನು ಶರೀರ ಫುಲ್ ಕಪ್ಪು ಇದ್ದಿದ್ದು, ಮೈಗೆಲ್ಲ ಚರ್ಮ ಹಾಕಿಸ್ಕೊಂಡು ವೈಟ್ ಮಾಡ್ಕೊಂಡಿದ್ದ ಅವನು. 12 ಜನ ಡಾಕ್ಟರ್ಗಳು ರಾತ್ರಿ ಹಗಲು ಅವನ್ನ ಕಾಯ್ತಾ ಇದ್ರು. ಒಂದು ದಿನಕ್ಕೆ 100 ಕೋಟಿ ರೂಪಾಯಿ ಬರುತ್ತೆ ಅವನಿಗೆ ಮಿನಿಮಮ್. ವಸಂತ್ ಕುಮಾರ್ ಕೇಳಿಸ್ಕೊಳ್ಳಿ, ಒಂದು ದಿನಕ್ಕೆ 100 ಕೋಟಿ ಅವನಿಗೆ ಬರುತ್ತೆ ಈಸಿಯಾಗಿ. ಕೂತಲ್ಲಿ ಅವನು ಒಂದು ಪಾಪ್ ಶೋಗೆ ಹೋದ್ರೆ 1000 ಕೋಟಿ ಬರುತ್ತೆ ಅವನಿಗೆ. ಒಂದು ಉದಾಹರಣೆ ಕೇಳಿಸ್ಕೊಳ್ಳಿ, ಅವನೊಂದು ರೂಮಲ್ಲಿ ಉಳ್ಕೊಂಡಿದ್ದ ಹೋಗಿ ಯಾವುದೋ ಹೋಟೆಲಲ್ಲಿ. ಒಂದ್ಸರಿ ಅವನೆಷ್ಟು ಪಾಪ್ಯುಲರ್ ಅಂತ ಕೇಳಿದ್ರೆ, ಅವನೊಬ್ಬ ದಿವಾನ ಇದ್ದ, ಅವನ ಭಕ್ತ ಒಬ್ಬ. ಟ್ಯಾಂಕ್ ಮೇಲೆ ಹತ್ಬಿಟ್ಟು, ಅವನ ಮೇಲೆಲ್ಲ ಹತ್ಬಿಟ್ಟು, ಟವರ್ ಮೇಲೆ ಹತ್ಬಿಟ್ಟು, ನಾನು ಇಲ್ಲಿಂದ ನೆಗೆದು ಬೀಳ್ತೀನಿ. ಯಾಕೆ? ಮೈಕಲ್ ಜಾಕ್ಸನ್ ಬಂದನಿಗೆ ಕೈ ವಿಶ್ ಮಾಡಬೇಕು ಅಂತ. ಅಯ್ಯೋ ಅವ್ನು ಬರಲೇ ಇಲ್ಲ. ಮೈಕಲ್ ಜಾಕ್ಸನ್ ಅಲ್ಲೋ ಕಲ್ಲಾಗ್ಬಿಡ್ತು, ಅಮೆರಿಕಾನೇ ಅಲ್ಲೋ ಕಲ್ಲಾಗೋಯ್ತು. CBI ಅಲ್ಲಿ CIA ಅಂತ ಹೇಳ್ತಾರೆ, FBI ಅಂತ ಹೇಳ್ತಾರೆ. ಅಲ್ಲಿ ಎಲ್ಲರೂ ಹೋಗಿ ಅವನ್ನ ಮೈಕಲ್ ಜಾಕ್ಸನ್ನ ಕಾಡಿ ಬೇಡಿ ಆಚೆ ಕರ್ಕೊಂಬಂದ್ರು. ಅವ್ನು ನೆಗೆದು ಬೀಳ್ತಾನೆ ಕಾಣಪ್ಪ ದಯವಿಟ್ಟು. ಯಾಕಂದರೆ ಅಮೆರಿಕದಲ್ಲಿ ಒಬ್ಬ ಮನುಷ್ಯನಿಗೆ ವ್ಯಾಲ್ಯೂ ಅಂದ್ರೆ ತುಂಬ ಇರುತ್ತೆ. ಅಟ್ ಎನಿ ಕಾಸ್ಟ್. ಮೊನ್ನೆ ರಷ್ಯಾದಿಂದ 20 ವರ್ಷ ಜೈಲಿದ್ದ ಒಂದು ನೆಮ್ಮನ್ನ ಬಿಡಿಸ್ಕೊಂಬಂದ್ರು. ಆ ಪಾಸ್ಟ್ರು ಅವನು ಸುವಾರ್ತೆ ಹೇಳಕ್ಕೆ ಹೋಗಿ ಸಿಗಾಕೊಂಡ್ಬಿಟ್ಟಿದ್ದ ಅಲ್ಲಿ. ಅವನ್ನ ಜೈಲಿಗೆ ಹಾಕಿದ್ರು ಅಲ್ಲಿ. ಫಸ್ಟು ಟ್ರಂಪ್ ಸೀಟಿಗೆ ಕೂತ ತಗೊಂಡು ಬಿಡಿಸ್ಕೊಂಬಂದ ಆ ಪಾಸ್ಟ್ರು. ಅದು ಸುಮಾರು ಜನ ಎಲ್ಲರೂ ಸುಮಾರು ಜನನ. ಆಮೇಲೆ ಅವನು ಬಂದು ಜಸ್ಟ್ ನೋಡಿ ಅಲ್ಲಿ ಮೈಕಲ್ ಜಾಕ್ಸನ್ ಬಂದು ಸುಮ್ಮನೆ ವಿಶ್ ಮಾಡಿ ಒಳಗಡೆ ಹೋಗ್ಬಿಟ್ಟು ಅಷ್ಟೇ. ಎಷ್ಟು ವರ್ಷ ಬದುಕ್ತೀನಿ ಅಂತ ಹೇಳಿದ್ದ ಮೈಕಲ್ ಜಾಕ್ಸನ್ನು? 100 ವರ್ಷ ಬದುಕ್ತೀನಿ ಅಂತ ಹೇಳಿದ್ದ. ಕೇಳಿಸ್ಕೊಳ್ಳಿ, 52 ವರ್ಷಕ್ಕೆ ಸತ್ತದ. ಅಲ್ಲೇ 12 ಜನ ಡಾಕ್ಟರ್ ರಾತ್ರಿ ಆಗಲು ಕಾಯ್ತಾ ಇದ್ದಾರೆ ಅವನ್ನ. ಒಬ್ಬೊಬ್ಬರಿಗೆ 1 ಕೋಟಿ ರೂಪಾಯಿ ಸಂಬಳ ತಿಂಗಳಿಗೆ. ಜೀವ ಉಳಿಸೋಕ್ಕಾಗಿಲ್ಲ ಅವನು. ಯೋಜನೆ ಅರ್ಥ ಆಗ್ತಿದೆ. ಕಾರ್ತಿ ಅರ್ಥ ಮಾಡ್ಕೋ ಸರಿಯಾಗಿ ನೀನು. ವಸಂತ್ ಕುಮಾರ್ ಅರ್ಥ ಮಾಡ್ಕೊಳ್ಳಿ ನೀವು. ತಾಯಮ್ಮ ಇನ್ಯಾರು ಕಾಸನ್ನು ಸಿಂಚನ, ಕೋಮಲ, ಮಹೇಂದ್ರ, ಇನ್ಯಾರು ಆ ಕಡೆ ಯಾರಿದ್ದೀರ ನೀವಲ್ಲಿ? ಯಾರು ಅರ್ಥ ಮಾಡ್ಕೊಳ್ಳೋ? ಇನ್ಯಾರು ಇದ್ದೀರಲ್ಲ ಹಿಂದ್ಗಡೆ ನಿಂತಿರೋರೆಲ್ಲ ಯಾರ್ಯಾರು? ಚೈತ್ರ ರಘುಗುವೆ, ವರದರಾಜುಗುವೆ. ಇದು ನೀವು ತಿಳ್ಕೊಂಡಿದ್ದೀರಲ್ವ, ನಾನೇನೋ ದುಡ್ಡು ತೋರಿಸ್ಬಿಡ್ತೀನಿ ಅಂತೇಳಿ. ದೇವು ಬೆನ್ನಿಗೆ ಚೆನ್ನಾಗಿ ರಿಯಲೈಸ್ ಆಗಿದೆ ಈಗ. ಅದು ಸುಮನ್ಗೂ ರಿಯಲೈಸ್. ಸುಮನ್ ತುಂಬ ಯವನಸ್ಥ ಅವನು. ಸುಮನ್ನ ದೇವ್ರು ಎತ್ತಿದ ಎಲ್ಲಿಂದ ಅಂತ ಹೇಳಿದ್ರೆ ಗಾಜಾ ಒಳಗಿಂದ ಎತ್ತಂಗದು. ಯಶನಿಗೆ ಅರ್ಥ ಆಗುತ್ತೆ ಗಾಜಾ ಅಂದ್ರೆ, ಸುಮನ್ಗೆ ಅರ್ಥ ಆಗಲ್ಲ ಅದು ಗಾಜಾ ಅಂದ್ರೆ. ಈಗ ಅದನ್ನ ನೀನು ಇಂಟರ್ಪ್ರೇಟ್ ಮಾಡ್ಕೊಳ್ಳಿ ಹೋಗಿದ್ದೀನಿ. ಗಾಜಾಯಿಂದ ಆಚೆ ಬರೋಕ್ಕಾಗಲ್ಲ, ಆದರೆ ನಿನ್ನ ಗಾಜಾಯಿಂದ ಆಚೆ ತಂದಿದ್ದಾರೆ. ನಿನ್ನ ಮಂಗಳ ಶಿಷ್ಟಿಗೆ ಅರ್ಥ ಆಗುತ್ತೆ ಅದು. ಗಾಜಾಯಿಂದ ಆಚೆ ಬಂದಿದ್ದಾನೆ ಅವನು. ಮತ್ತೆ ಸುಮನ್ ಹೆಸರು ಜಾಸ್ತಿ ಬರುತ್ತೆ, ಕೇಳಿಸ್ಕೊಳ್ಳಿ. ಇಲ್ಲಿ ನಿತಿನ್ ಎತ್ತಿನ ನೀವೇನು ದೂರ ಇಲ್ಲ. ನಿತಿನ್ ಎತ್ತಿನ ನೀವು ಭಕ್ತಿ ಮಾಡ್ತಾ ಇದ್ದೀರ, ನೀವು ದೂರ ಇಲ್ಲ. ಅದೇ ನೀವು ಚಿಕ್ಕ ಹುಡುಗರು ಇನ್ನು ನೀವು. ಹಾಲೆಲೂಯಾ. ಈ ಥರ ಅನೇಕರಿಗೆ ಹೊಸ ಇಲ್ಲಿ ವಸಂತಮ್ಮ ನಿಮಗೂ ಎಚ್ಚರಿಕೆ. ವಾರ್ನಿಂಗ್. ಹಾಲೆಲೂಯಾ. ಅವರು ಜಗದೀಶ್ವರ್ ವೈಫ್ ವಾರ್ನಿಂಗ್ ನಿಮಗೆ. ನೀವು ಹೇಳ್ಬೋದು ಯಾರ ಮೇಲೆ, ನೋ ನೀವು ದೇವ್ರ ಮುಂದೆ ನಿಲ್ಲೋದು ನೀವು ಅಲ್ಲೋ, ನೀವೇ ಒಂಟಿಯಾಗಿ ನಿಲ್ಲೋದಲ್ಲಿ ಯಾರು ಬರೋದಿಲ್ಲ ನೀವು ಬಚಾವ್ ಮಾಡೋಕ್ಕೆ. ಗಂಡ ಹಂಗೆ ಅಂತ ಅಲ್ಲಿ ಹೇಳೋಕ್ಕಾಗಲ್ಲ. ಅಲ್ಲಿ ನೀವು ಭಕ್ತಿ ಮಾಡಿ. ಈಗ ನೀವು ಸುಮ್ಮನೆ ಚಂದ್ರ ಜೊತೆ ಕಾರು ಬಂದು ಓಡೋಗ್ಬಿಡೋದೇ. ಶುಕ್ರವಾರ ಶನಿವಾರ ಯಾಕೆ ಬರ್ತಾ ಇಲ್ಲ ನೀನು? ಮಂಜು, ಸಂಧ್ಯಾ ಇನ್ನು ಮುಂದೆ ಬರ್ಬೋದು ನೀನು. ಅದಾಗಲ್ಲ, ಅದು ಆ ಭಕ್ತಿ ಯಾವುದಕ್ಕೂ ಆಗಲ್ಲ. ಈ ಗಂಡ ಡ್ಯೂಟಿಗೆ ಹೋದ್ರೆ ಕೂತ್ಕೊಂಡು ಚೆನ್ನಾಗಿ ಬೈಬಲ್ ಓದಿ ಪ್ರೇಯರ್ ಮಾಡಿದ್ರೆ ಆ ಪವರು ಇನ್ನು ಮೇಲೆ ತಗೊಂಡೋಗುತ್ತದು. ಚಿಕ್ಕುರಿಗೆ ಇಲ್ಲ. ನೀನು ಮಗು ಆಗಿ ಆಲ್ರೆಡಿ ಈಗ ಒಂದು ಮಹಿಳೆ ಹೇಗದಿ. ಯಶವಂತಿಗೆ ಬರ್ತಾ ಇದೆ. ಯಶವಂತನ ಮೇಲೆತ್ತರ ದೇವರು. ಅಗಸರಟ್ಟಿ ಯಶವಂತ್ ಎಲ್ಲಿದ್ದಾನೆ ಅವನು? ಯಶವಂತ್ ಎಲ್ಲೋದು ಅವನು? ಮಂಗಳ ಎಲ್ಲೋದ್ರು ಅವರು? ಕಾಣಿಸ್ತಾನೆ ಇಲ್ಲ ಅವರು. ಕಲಬ ಶರಮಾರಿ ಕಾಲಬಾಲ ಶಾಲ ಎಲ್ಲ ಕೈಗಳ ಮೇಲೆಸೋದಾಗಲಿ. ಯಾರಿಗೆ ಎಚ್ಚರಿಕೆ ಬಂದಿದೆ, ಇನ್ನೊಂದು ಅರ್ಧ ನಿಮಿಷ ಟೈಮ್ ಇರ್ಬೋದು ಅಷ್ಟೇ ರಿಪೆಂಟ್ ಆಗೋದಕ್ಕೆ. ನೀನು ಯಾವ ಥರ ರಿಪೆಂಟ್ ಆಗ್ತೀಯ ನೀನು ನೋಡ್ಕೊ. ನೀನು ನಾವು ಹೇಳೋದು ನಮ್ಮ ಜವಾಬ್ದಾರಿ ಅಷ್ಟೇ. ಹೋಗಿ ಉಪವಾಸ ಇರು, ನೀರು ಇಲ್ಲದೆ ಇರು, ಹೋಗಿ 1 ವರ್ಷ ನೀನು. ನಮಗೆ ಗೊತ್ತಿಲ್ಲ ಅದು. ನಿನಗೆ ಯಾವ ಥರ ಬುದ್ಧಿ ಬರುತ್ತೋ ಯಾರಿಗೆ ಗೊತ್ತು? ನಿನಗೆ ಗೊತ್ತಲ್ಲ ಚೆನ್ನಾಗಿ. ನಿನ್ನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಿಲ್ಲಲ್ಲ ಅಂದರೆ ಹೋಗಿ ಪಶ್ಚಾತ್ತಾಪ ಪಡು ನೀನು.
ಲತೇಶ್, ಮಧು, ನೀವು ಅಷ್ಟೇ. ಲತೇಶ್, ನೀವು ಅಷ್ಟೇ. ಸ್ವಲ್ಪ ಹತ್ರ ಮುಂದೆ ಬನ್ನಿ. ನೀವು ದೇವ್ರ ಹತ್ರ ಇದ್ದೀರ. ನೀವು ತುಂಬ ಹತ್ರ ಇದ್ದೀರ ನೀನು ಮಿರಕಲ್ಗೆ. ಲಮ ಶೇಂದೋರು ಕಲ ಕಲ. ಥ್ಯಾಂಕ್ ಯು ಜೀಸಸ್. ಹಾರ ಕಲ ಶಬರ. ನಿಮಗೆ ಇನ್ನು ಅರ್ಧ ನಿಮಿಷ ಟೈಮ್ ಇದೆ ಪಶ್ಚಾತ್ತಾಪ ಪಡೋದಕ್ಕೆ. ರೆಬೆಕ್ಕಾ ಸಿಸ್ಟ್ರು ಅಷ್ಟೇ. ತಿರುಗಿ ನಿಮಗೆ ಎಚ್ಚರಿಕೆ ಬಂದಿದೆ ನೋಡಿರಿ. ನಿಮಗೆ ನೆನ್ನೆನೇ ಬಂದಿದೆ ಎಚ್ಚರಿಕೆ. ನೀವು ಮೊನ್ನೆ ಗೊತ್ತಾಯ್ತು ನನಗೆ. ನೀವು ಯಾವಾಗ ಓಡೋದ್ರಿ, ನೀವು ಬ್ರದರ್ ಹೋದ್ರು ನೀವು ಹೇಳಬೇಕಿತ್ತು, ನಾನು ಮಗು ಇರ್ತೀವಿ, ನೀವು ಡ್ಯೂಟಿಗೆ ಹೋಗೋದು ಬೇಕಾಗಿತ್ತು. ಇಡೀ ದಿನ ಇದ್ದಲ್ಲಿ ಹಾಕಿ ಕೊಡೋದ್ರಿ ನೀವು. DS ಮಗಳಿಗೆ ಎಲ್ಲ ಕೈಗಳ ಮೇಲೆ ಜೀವದಿಂದ ನಿನ್ನಾರಾಧನೆ ಮಾಡುವೆ, ಜೀವದ ಅಧಿಪತಿಯೇ ನಿನ್ನಾರಾಧನೆ ಮಾಡುವೆ. ಹಲ್ಲೆಲೂಯಾ ಹೋಸನ್ನ, ಹಲ್ಲೆಲೂಯಾ ಹೋಸನ್ನ. ಎಲ್ಲರೂ ಹಲ್ಲೆಲೂಯಾ ಹೋಸನ್ನ, ಹಲ್ಲೆಲೂಯಾ ಹೋಸನ್ನ. ಮರಣವ ಗೆದ್ದವನೇ ನಿನ್ನಾರಾಧನೆ ಮಾಡುವೆ, ಪಾತಾಳ ಜಯಿಸಿದವನೇ ನಿನ್ನಾರಾಧನೆ ಮಾಡುವೆ. ಹಲ್ಲೆಲೂಯಾ ಹೋಸನ್ನ, ಹಲ್ಲೆಲೂಯಾ ಹೋಸನ್ನ, ಹಲ್ಲೆಲೂಯಾ ಹೋಸನ್ನ, ಹಲ್ಲೆಲೂಯಾ ಹೋಸನ್ನ. Father, we give you all the glory. ಎಲ್ಲರೂ ಎರಡು ಕೈಗಳನ್ನ ಅಗಲವಾಗಿ ಚಾಚಿ ನನಗೆ ಬಿಡುಗಡೆ. ನೀವೇ ಘೋಷಿಸ್ರಿ. ನಾನು ಬಂಧನದಲ್ಲಿ ಎಂದಿಗೂ ಇರಲ್ಲ. ನಾನು ಬಾಯಿ ತೆರೆದು ಹೇಳಬೇಕು, ಜೋರಾಗಿ ಬಾಯಿ ತೆರೆದು, ಬಾಯಿನ ಗಂಟಲನ್ನು ಅಗಲವಾಗಿ ತೆರೆದು ಹೇಳಬೇಕು. ನನ್ನನ್ನ ಬಂಧನದಲ್ಲಿಡುವಂತ ಶಕ್ತಿ ಯಾವುದೂ ಇಲ್ಲ. ಯಾಕೆಂದ್ರೆ ಆ ಪುನರುತ್ಥಾನದ ಶಕ್ತಿ ನನ್ನೊಳಗೆ ಕೆಲಸ ಮಾಡ್ತಾರೆ. ನಾನು ಶೋಭನ್ಗೆ ಹೋಗುವಾಗ ಹೇಳ್ಬಿಟ್ಟೆ, ನಂದೇನು ಮೆಸೇಜ್ ಕಡಿಮೆ ಇದೆ ನಂದು, ನೀನೇ ಮುಗಿಸ್ಕೊಂಡು ಬರಬೇಕು ಅಂತ ಹೇಳಿದೆ. ಆದರೂ ನೀವು ರಾಗ ಶಬ್ದನೇ ಬರ್ತಾರೆ, ಅದಕ್ಕೆ ಬಂದೆ ನಾನು. ಕೆಲವೊಂದು ಜನ್ಮನ ಜಾಲಡಕ್ಕೆ, ಕೆಲವು ಬಾಯಿ ತೆಗೆದಿಲ್ಲ ಅಂತ. ವೆಂಕಟೇಶ್ ಕಲಾ ಅವ್ರನ್ನ ಇನ್ನೂ ಉನ್ನತಿಗೆ ದೇವರು ತೆಗೆದುಕೊಂಡು ಹೋಗ್ತಾರೆ. ನೋಡಿ ಅಲ್ಲಿ ಆ ಅಮ್ಮ ಅವ್ರು ನಮ್ದೇ ರೀತಿಗೆ ಬೇಕಾದಷ್ಟು ಕಾರಣ ಇತ್ತು. ಆಸ್ತಿ ಎಲ್ಲ ಬಿಟ್ಟು ಹೋಗ್ಬಿಟ್ಲು. ಏಸಪ್ಪ ಆಯ್ತು. ಅವಾಗ ಗಂಡನು ಓಡಿ ಬಂದಿದ್ದ ಅವಾಗ ಅವಳಿಗೆ. ಇವಾಗ ಮಕ್ಕಳು ಬರ್ತಾ ಇದ್ದಾರೆ ನೋಡ್ರಿ. ಕೆಲವು ತ್ಯಾಗ ನೀವು ಮಾಡಲೇಬೇಕಾಗುತ್ತೆ. ಯಾವ ಥರದ್ದು ನೀನು ಪರೀಕ್ಷೆ ಮಾಡಿ ಹೋಗಿ. ಓಕೆ, ಎರಡು ಕೈಗಳ ಮೇಲೆ ನನ್ನ ಶರೀರದಲ್ಲಿ ಯಾವ ಕಾಯಿಲೆಗೆ ಅನುಮತಿದೆ ಈಗ ಎಲ್ಲ ಬಿಟ್ಟು ಹೋಗ್ತಾ ಇದ್ದೀರಿ. ಬನ್ನಿ, ಯಾವ ನ್ಯೂನತೆಗಳಿಲ್ಲ ನನ್ನ ಶರೀರ. ನನ್ನ ವಂಶ ಸಂತತಿಯಲ್ಲೇ ಯಾವ ಕಾಯಿಲೆ ಇರಲ್ಲ. ಯಾಕೆಂದ್ರೆ ಯೇಸುದು DNA ನನ್ನೊಳಗಡೆ ಇಂಪಾರ್ಟೆಂಟ್. DNA ಅಂದ್ರೆ ಎಷ್ಟು ಅಂದ್ರೆ ಗೊತ್ತಾ ನಿಮಗೆ? ಶರೀರದ ರಚನೆ ಅಂತ ಹೇಳಿ ಆ DNA. ಒಬ್ಬರಿಗೊಬ್ಬರು DNA ಬೇರೆ ನೋಡ. ಒಬ್ರೊಬ್ರದ್ದು ಇದು ನೋಡ್ರಿ, ಈವನ್ ಟ್ವಿನ್ಸ್ ಆಗಿದ್ರು ಬೇರೆ ಇರುತ್ತಲ್ಲ. ಅದನ್ನೇ ಯುನಿಕ್ನೆಸ್ ಆಫ್ ಗಾಡ್. ಅದೇ ನಮ್ಮ ದೇವರ ವಿಶಿಷ್ಟತೆ. ಸರ್ವ ಸೃಷ್ಟಿ ನೋಡ್ತಿರಲ್ವ ಎಲ್ಲ ಮಾತು ಮಾತ್ರದಿಂದ ಸೃಷ್ಟಿ ಮಾಡಿದ್ರೆ ದೇವರು. ಅಂತ ದೇವರನ್ನ ನಾವು ಆರಾಧನೆ ಮಾಡುವಾಗ ನಾನು ಕಷ್ಟದಲ್ಲಿ ಹೇಳಕ್ಕೆ ನಾಚಿಕೆ ಆಗಲ್ಲ. ಯಾವತ್ತೂ ಹೇಳ್ಬೇಡಿ, ಯಾವತ್ತೂ ತಿಳ್ಕೊಳ್ಬೇಡಿ. ಅಹಂಕಾರ ಅಲ್ಲ, ಅಹಂಕಾರ ಇಲ್ಲ. ನಾವು ಅದು ಒಂದು ಹೆಮ್ಮೆ ಅದು ನಮಗದು. ನನ್ನ ದೇವರನ್ನ ಅರ್ತೀನಿ ಅಂತ ಅವ್ರು ಸಂತೋಷ ಪಡ್ತೀವಿ, ಹೆಚ್ಚಳ ಪಡಲಿ ಅದರಲ್ಲಿ. ಅವನು ಅದು ಯಾರನ್ನ ನೋಡಿ ಅಲ್ಲ, ಯಾರದು ಒಡವೆ ಬಟ್ಟೆ ಆಸ್ತಿ ಎಲ್ಲ ನೋಡಿ ಅದನ್ನ ಮಾಡಲ್ಲ. ಕಲರ್ ರೂಪ ಅದ್ರಲ್ಲಿ ಬೀಳ್ಬೇಡಿ ಯಾರು. ಅದು ಯಾವುದು ನಮಗೆ ಸಂಬಂಧ ಪಡೋದಿಲ್ಲ. ಅದು ಜಾತಿ ನಾವು ದೇವರ ಜಾತಿ. ಈಗ ನಾವು ದೇವರದ್ದು ಕೂಡ ಫಾದರ್
ಒಂದು ಸಾರಿ ಏನು ಮಾಡಿದ್ರೆ ಗೊತ್ತಾ, ನೀವು ಎರಡು ಕೈನ ನಿಮ್ಮ ಮೈನೆಲ್ಲ ಮುಟ್ಟಿ ಎಡಾಟ ಅಂತ ಹೇಳ್ಬಿಡ್ರಿ. ಯಾಕೆ ಹೇಳಿ, ಪುನರುತ್ಥಾನದ ಶಕ್ತಿ ನಮ್ಮೊಳಗೆ ಕೆಲಸ ಮಾಡ್ತಾರೆ. ಹೇಳಿ, ಆ ಪುನರುತ್ಥಾನದ ಶಕ್ತಿ ಎಲ್ಲ ಬಲ ಎತ್ತಿ ತೆಗಿತಾ ಇದೆ ಹೇಳ್ರಿ. ನಾನು ಶಕ್ತಿವಂತ. ಐ ಆಮ್ ಸ್ಟ್ರಾಂಗ್. I never be a weak person. I am a smart person. ಜ್ಞಾನಿ ನಾನು ಯಾವಾಗಲೂ ಉನ್ನತಿಲೇ ಇರ್ತೀನಿ. ನಾನು ಮಹಿಮೆಯಿಂದ ಮಹಿಮೆಗೆ ಹೋಗ್ತೀನಿ. ನನ್ನ ಅಕಾಡೆಮಿಕ್ಸ್ ಅಲ್ಲಿ, ನನ್ನ ವಿದ್ಯಾಭ್ಯಾಸ, ನನ್ನ ಆದಾಯ, ನನ್ನ ವ್ಯವಹಾರಗಳು, ಕುಟುಂಬದ ಸಂಬಂಧಗಳು ಎಲ್ಲ ದೇವರ ಮಹಿಮೆ. ಯಾಕೆಂದ್ರೆ ಪುನರುತ್ಥಾನದ ಶಕ್ತಿ ನನ್ನ ಒಳಗಡೆ ಕೆಲಸ ಮಾಡ್ತಾರೆ. ಎಲ್ಲ ಗಟ್ಟಿಯಾಗಿ ಒಂದು ಚಪ್ಪಳ ಹೊಡೆದು ಎಲ್ಲ ನಿಮ್ಮ ಜಾಗಗಳು ಕೂತ್ಕೊಳ್ರಿ. ಯಾರಾದ್ರೂ ಮುಂದೆ ಬಂದರೆ ಏನಾದ್ರು ಮಾತಾಡಬೇಕು ಅನ್ಸಿದ್ರೆ ಮಾತಾಡ್ರಿ. ಅವ್ರು ಮಾತ್ರ ನೀವಾಗಿ ಮಾತಾಡಬೇಕು ಅನ್ಸಿದ್ರೆ ಮಾತ್ರ, ಏನಾದ್ರು ಹೇಳಿ ಅನ್ಸಿದ್ರೆ ಮಾತ್ರ ಮಾತಾಡಿ ಹೋಗ್ರಿ. ನಾನು ಏನು ಹೇಳಬೇಕು ಅನ್ಸುತ್ತೆ ಅಂದರೆ, ಯಾಕಂತೇಳಿದ್ರೆ ಅದು ಬಂದಾಗ ಒಂದು ಸ್ವಲ್ಪ ಟೆಂಪ್ಟೇಷನ್ ಇರುತ್ತೆ, ನಿಮ್ಗೆ ಮಾತಾಡೋಕ್ಕೆ ಅವಕಾಶ ಇರುತ್ತೆ. ನಾವೇನು ಇಲ್ಲಿ ಏನೋ ಒಂದು ಪ್ರಿನ್ಸಿಪಲ್ ನಾವೇನು ಹೋಗಲ್ಲ. ಇಲ್ಲಿ ಬರೋರು ಕೇಳಿ ನೆನಪಿರಲಿ, ಬರೋರಿಗೆ ಟೈಮಿಂಗ್ಸ್ ನಾವು ಕೊಡಲ್ಲ. ನೀವು ಮುಗಿಸೋ ಟೈಮ್ ಎಲ್ಲ ಕೊಡಲ್ಲ ನಾವು. ಸ್ವಲ್ಪ ಮುಂದೆ ಬನ್ನಿ, ಶಿಲ್ಪ ಮುಂದೆ ಬಾ, ಕಲ್ಪನಾ ಮುಂದೆ ಬಾ, ಸ್ವಲ್ಪ ಮುಂದೆ ಬನ್ನಿ, ಚೂರು ಮುಂದಕ್ಕೆ, ಸ್ವಲ್ಪ ಮುಂದೆ. ಥ್ಯಾಂಕ್ ಯು ಚೀಸ್. ಪದೇ ಹೇಳ್ತಾ ಇರ್ತೀವಿ ನಿಮಗೆ, ಹೆಸರುಗಳು ಹೇಳಿದ ತಕ್ಷಣ ಮುಂದೆ ಬನ್ನಿ ಅಂತ. ಹಂಗೆ ನಿಂತಿರ್ತೀರ, ಮಾಡಬಾರ್ದು ಅದನ್ನು. ಹೆಸರುಗಳು ಬಂದ ತಕ್ಷಣ ಮುಂದೆ ಬಂದ್ಬಿಡ್ಬೇಕು. ಅವಾಗ ಒಂದು ಟಚ್ ಇನ್ನೂ ಚೆನ್ನಾಗಿರುತ್ತೆ. ಯಾಕಂದರೆ ತುಂಬ ಸೀರಿಯಸ್ ಮ್ಯಾಟರ್ ನಡೀತಾ ಇದೆ. ಎಷ್ಟೊಂದಿಗೆ ಅರ್ಥ ಆಗ್ತಾ ಇದೆ ಇಲ್ಲಿ ಏನು ನಡೀತಾ ಅಂತ ಹೇಳಿದ್ರೆ, ಎಷ್ಟೊಂದಿಗೆ ಅರ್ಥ ಆಗ್ತದೆ ಕೈಯಲ್ಲಿ. ಆಲ್ ಆಫ್ ಎ ಸಡನ್ ಡಿಫ್ರೆಂಟ್ ರೆಲ್ಪ್ ಅಂತ ಎಷ್ಟೊಂದಿಗೆ ಅರ್ಥ ಆಯಿತು. ಆಲ್ ಆಫ್ ಎ ಸಡನ್ ಚೇಂಜ್ ಆಯಿತು, ಶಿಫ್ಟ್. ಗೊತ್ತಾ ನಿಮಗೆ? ಮೊನ್ನೆ ಒಂದೇ ಭಾರತ ಟ್ರೈನಲ್ಲಿ ಬಂದೆ, ಸಿಕ್ಕಾಪಟ್ಟೆ ಹೈ ಸ್ಪೀಡ್ ಟ್ರೈನ್. ಅದು ಸ್ಪೀಡ್ ಹೋಗೋದೇ ಗೊತ್ತಾಗೋದಿಲ್ಲ. ಅದು ಸುಮ್ಮನೆ ಪಕ್ಕದಲ್ಲಿ ನೋಡ್ರೆ 20-30 ಕಿಲೋಮೀಟರ್, ನೋಡಿದ್ರೆ 130 ಹೋಗ್ತಾ ಇರ್ತದೆ. ಹೊಟ್ಟೆ ಎಲ್ಲ ಮನಸ್ಸಲ್ಲಿ ಗೊತ್ತಾಗುತ್ತೆ. ಆವಾಗ ಗೊತ್ತಾಗುತ್ತೆ ನಿಮಗೆ ಆ ಟ್ರೈನ್. ಆ ಥರ ಸ್ವಲ್ಪ ಈ ಕಡೆ ಬೇಗ ಸೆಟ್ಲಾಗಿ ನನ್ನ ಕಡೆ ನೋಡಬೇಕು ನೀವು. ನೋಡಿ, ಅವರೆಲ್ಲ ಮಲಗೋರು ಯಾರು ಕೂತ್ಕೋಬೇಡ್ರಿ, ಎದೋಗ್ಬಿಡ್ರಿ ನೀವು. ಅಲ್ಲೋ ನಿಂತ್ಕೋಬೇಕು ನೀವು. ಮಲಗೋರು ಯಾರೋ ಹೇಳ್ಬಿಡ್ತೀನಿ ಈಗಲೇ ನಾನು. ಯಾರು ಇದಮ್ಮ ನಿಂತ್ಕೋಬೇಕಾದ್ರೆ, ಹರ್ಷವರಮ್ಮನೂ ಅಷ್ಟೇ, ಅಲ್ಲಿ ಸುಮಾರು ಜನ ಇದ್ದಾರೆ ಹೆಸರುಗಳು, ಮಹೇಂದ್ರನೂ ಅಷ್ಟೇ. ಎಲ್ಲ ಯಾರು ಕೂತ್ಕೋಬೇಡಿ ನೀವು. ಎಲ್ಲ ಹಿಂದ್ಗಡೆ ಕೂತ್ಕೊಳ್ರಿ, ನಿಂತ್ಕೊಳ್ರಿ, ನಿಂತ್ಕೊಳ್ರಿ. ವಸಂತ್ ಕುಮಾರ್ ನಿಮಗೂ ಅಷ್ಟೇ, ಸೀಟ್ ಇಲ್ಲ, ಎಲ್ಲ ಹಿಂದ್ಗಡೆ ಇಲ್ಲ ಜಾಗ ಅಲ್ಲಿದೆ ಪೂನೆ. ನಿಮ್ಮ ಮಲಗೋರು ಯಾರು ಇಲ್ಲಿ ನೋಡಿ. ಇಲ್ಲಿ ನಡೀತಾರ ವಿಚಾರ ಇದು ತುಂಬ ವಿಶೇಷ. ನಾವೇ ಜನದ ಬಗ್ಗೆ ಚಿಂತೆ ಮಾಡಲ್ಲ. ನಾನು ಮನಸ್ಸು ಮಾಡಿದ್ರೆ ನನ್ನ ಚಾಲೆಂಜ್, ದೇವ್ರು ಚಾಲೆಂಜ್ ಮಾಡೋಕ್ಕಾಗಲ್ಲ. ದೇವ ಹತ್ರದ್ದು ಇನ್ಯಾರಿದ್ರೆ ನನಗೆ ಹತ್ರದ್ದು ಯಾರಿದ್ದೀನಿ ನಾನು ಸ್ವಲ್ಪ ಕೈ ಎತ್ತೀನಿ. ಓಕೆ, ನನ್ನ ಬಗ್ಗೆ ಸ್ವಲ್ಪ ಹತ್ತಿರ ಕೈ ಎತ್ತಿ ನೋಡೋಣ, ಪರವಾಗಿಲ್ಲ. ನನ್ನ ಬಗ್ಗೆ ನೀವು ಎಷ್ಟಿದೆ ನೆನ್ನೆ ಬಂದಿದೆ, ನನ್ನ ಹತ್ರ ಸುಲಭವಾಗಿ ಬಚಾವ್ ಆಗುತ್ತೆ. ನನ್ನ ಹತ್ರ ಯಾಕೆ ಕೇಳಿಸ್ಕೋ ಸರಿಯಾಗಿ. ಮೂತಿ ಏನು ತೋರಿಸೋದು ನಾಟ್ಯಾಡಲ್ಲ. ನೀವು ಬಂದು ಮೂತಿ ಯಾವಾಗ ಬೇಗ ಇಷ್ಟ ಬಂದಂಗೆ ಬರಕ್ಕಲ್ಲ. ವೆಂಕಟೇಶ್ ಯಶೋಧನ್ ಹೇಳ್ತಾರೆ, ನಾನು ಯಶೋಧ ವೆಂಕಟೇಶ್ ಹೇಳ್ತಾರೆ, ಗುರು ನಾಚಿಕೆ, ದೇವ್ರ ಭಕ್ತಿ ವಾರ ಬರಬೇಕು. ನಾವು ದೇವ್ರು ಮಾಡೋದು ನಮಗೆ ಜ್ಞಾನ ಇದೆಯಾ? ವೆಂಕಟೇಶ್ಗೆ ಕಾಲೇನಾಗಿದ್ದು ನೆನಪಿಗೆ, ಅದೇ ಥರ ಯಶೋಧನಿಗೆ ಆಗೋದು ನಿಮಗಾಗಿದ್ದು ನೆನಪಿದೆ. ನಿಮಗೆ ಗುಣಾಗಿ ನೆನಪಿದೆ. ನೆನಪು ಮಾಡಬೇಕಾ? ಕಾಲು ಕಟ್ ಮಾಡೋದ್ರಲ್ಲಿ ಬಂತಲ್ಲ ವೆಂಕಟೇಶ್ಗೆ, ಯಾರು ನೋಡಿದ್ರಿ? ನೆನಪಿದೆ ನಿಮಗೆ? ಎಲ್ಲಿ ಪ್ರಭಾಕರ್ ಮನೆಯಲ್ಲಿ ಹೊರಡುತ್ತಾರೆ. ಯಾರು ಬಂದಿಲ್ಲ, ಯಾಕೆ ನಮಗೆ ಮಾತಾಡ್ತೀವಿ? ನಿಮ್ದು ಹಳೆ ಜ್ಞಾಪಕ ಮಾಡಲ್ಲ. ನಾನು ಹಳೆ ಜ್ಞಾಪಕ ಮಾಡಲ್ಲ. ಹೆಂಗೆ ಬಂದಿದ್ದೆ ನೀನು ಅಂತ ಆಯಮ್ಮ, ಹೆಂಗೆ ಬಂದಿದ್ದೀವಿ ಜ್ಞಾಪಕ ಮಾಡಲ್ಲ. ನಾನು ಹಳೆದಿದ್ದು ಪ್ರಭಾಕರ್ ಕೊರಡು ಡೆಡ್ ಬಾಡಿ ತಂದು ಹಾಕಿರೋದು. ನೀನು ಕೈಯಾರೆ ಹಾಳು ಮಾಡ್ಕೊಂಡ್ರೆ, ನೀನು ಕೈಯಾರೆ ಈ ಗುಣ ಆಯಿತು ಸ್ವಸ್ಥತೆ ಅಂದರೆ ನೀನು ಕೈಯಾರೆ ತಿನ್ನಕ್ಕೆ ಮಣ್ಣು ಹಾಕೊಳ್ಳೋದು ಹೋಗಿ. ನೀವು ಯಾರು ಎಂಟ್ರ್ ಮೆಚ್ಚಕ್ಕೆ ಹೋಗಿ, ಯಾರೋ ಒಂದು ಯಾವುದೋ ಕಿತ್ತೋಗಿರೋ ವಿಚಾರದಲ್ಲಿ ಹೋಗಿ ನೀನು ತಿನ್ನಕ್ಕೆ ಮಣ್ಣು ಹಾಕೊಳ್ಳೋದು. ಮೊಮ್ಮಗ ಸೊಸೆ ಯಾವುದೋ ಹೆಸರುಗಳು ಹೇಳ್ಕೊಂಡು ನಾವು ಅವುಗಳೆಲ್ಲ ಡೆಡ್. ಅದಕ್ಕೆ ಯಾವುದು ಬರೋದಿಲ್ಲ, ಯಾವ ವಿಚಾರಗಳು ಬರೋದಿಲ್ಲ. ಇನ್ನು ಕಾಪಾಡೋದಕ್ಕೆ ಆಯಿತು. ಮಗ ಮೊಮ್ಮಗು ಏನೋ ಅಂತ ಹೇಳ್ತಿಲ್ಲ, ಮಗಳು ಸೊಸೆ ಅಳಿಯ ಅಂತಿಲ್ಲ. ನಿನಗೆ ಹುಷಾರಿಲ್ಲದಾಗ ಅವ್ರು ಊಟ ಬಿಟ್ಟಿದ್ರು. ಅವರು ನೀನು ಅಜ್ಜಿ ಇದೆಯಲ್ಲ, ನೀನು ಸೊಸೆ ಮಗ ಮೊಮ್ಮಗ ಅಂತಿಲ್ಲ. ಒಂದಿನ ಊಟ ಆಯ್ತು ಕೇಳಿದ್ರೆ ಚೆಕ್ ಮಾಡಿ ನೋಡೋಣ. ನಾವು ಮೋಹನ್ ಬ್ರದರ್ ಕಾಲ್ ಮಾಡಿ ಅವ್ರ ಮಮ್ಮಿಗೆ ಊಟ ಇದಾಯ್ತಾ ಕೇಳ್ತಾರೆ. ಕೇಳಿ ಎಷ್ಟು ಫೋನ್ ಮಾಡಿದ್ರೆ ಮೋಹನ್ 3 ದಿನ 10 ದಿವಸ 1 ವಾರ ಆಗಿರುತ್ತಾ? ಮಗ ಅಂತೆಲ್ಲ ಅವ್ರಿಗೆ ನಗ್ತಾ ಇದ್ರೆ ಮೋಹನ್ ನಗ್ತಿದ್ರು.
ಇನ್ನು ಈ ಮೋಹನ್ ಉಟ್ಬಿಟ್ರೆ ಏನು ಮಾಡ್ತೀನಿ ನೀವು? 1 ವರ್ಷ ಆದರೂ ಕೇಳಲ್ಲ ನಾನು, 1 ವರ್ಷ ಆದರೂ ಕೇಳಲ್ಲ. ಜಯಮ್ಮನ ಊಟ ಆಯ್ತಾ? ಜಯಮ್ಮ ಅಂದ್ರೆ ನಮ್ಮ ಅಮ್ಮ ಹೆಸರು ಗೊತ್ತಾಗ ನಿಮಗೆ. ಹಾಲೆಲೂಯಾ. ಓಕೆ, ದೇವ್ರು ಸ್ವಾಮಿ ಇನ್ಯಾರು ಮಾತಾಡಬೇಕು ಅನ್ಸಿದ್ರೆ ಮುಂದೆ ಬಂದವರು ಹೆಸರು ಅವ್ರು ಮಾತ್ರ, ಬೇರೆಯವರಿಲ್ಲ. ಈಗಾದರೂ ನಿಮಗೆ ವಾಗ್ದಾನಗಳು ಬಂತು, ಅದು ಕಣ್ಮುಂದೆ ಇರೋದು. ಕೃಷ್ಣಪ್ಪಂದು ಕೈ ಎತ್ತಿ. ಕೃಷ್ಣಪ್ಪ ನಿನ್ನೆ ಸಾಕ್ಷಿ ಯಾರು ಕೇಳಿಸ್ಕೊಂಡ್ರು? ಕೃಷ್ಣಪ್ಪಂದು ಯಾರು ಕೇಳಿಸ್ಕೊಂಡ್ರೆ? ಸಾಕ್ಷಿ ಕೇಳಿಸ್ಕೊಂಡ್ರ? ಕೃಷ್ಣಪ್ಪ ಬಂದು ಜಾತ್ರೆ ಮಾಡ್ರ? ಅವ್ರ ಸ್ವಂತ ಮನೆಯಿಂದಲೇ ಆಚೆ ಕಾರೆಲ್ಲ ಮಾರಿ ಇದ್ದದು. ಕಾರ್ ಬಂತು, 200 ಜನ ಅಪ್ಲಿಕೇಶನ್ ಕೃಷ್ಣಪ್ಪಗೆ ಒಬ್ಬರಿಗೆ ಬಂದಿದ್ದು ಕಾರು. ನೆನ್ನೆದೇನು ಬಂತಲ್ಲ, ನೆನ್ನೆದೋ ಏನು ಮಾತಾಡಿದ್ರೆ ಹೆಸರು ನೆನಪಿದೆ? ಹಾಂ, ಜೋರಾಗಿ ಹೇಳಿ ಬಾಯಿ ತೆರೆದು ಪೆಟ್ರೋಲ್ ಬಂಕ್ ಓನರ್ ಆಗಕ್ಕೆ ಹೊಟ್ಟಿರೋದು. ಅದು ಹೆಂಗಿದೆ ನೋಡಿ, ಅಲ್ಲಿ ಅರ್ಥ ಆಗ್ತಿದೆಯಾ ಅವರಿಗೆ? ಹಾಲೆಲೂಯಾ. ನಮಗೆ ಸ್ತೋತ್ರ. ರಕ್ಷಣೆಗೆ ಬಂದು ಸತ್ಯನ ಕಂಡ್ಕೊಂಡು 25 ವರ್ಷ ಆಯಿತು. ದೇವರು ಅದ್ಭುತವಾಗಿ ನಡೆಸ್ತಾ ಇದ್ದಾರೆ, ಅದಕ್ಕಾಗಿ ಸ್ತೋತ್ರ. ಈಗ ಆರಾಧನೆ ಮಾಡ್ಬೇಕಾದ್ರೆ ಶೋಭಕ ಮುಖ ದೇವರು ತಿಳಿಸಿದ್ರು. ಇದುವರೆಗೂ ಏನು ದೇವರ ಆಶೀರ್ವಾದ ಮಾಡಿದ್ದು ಅದು ನನ್ನ ಪ್ರಯತ್ನದಿಂದ ಅಲ್ಲ, ದೇವರ ಕೃಪೆಯಿಂದ ಹೌದು. ಈಗ ನನ್ನ ಎಜುಕೇಷನಿಂದ ಹಿಡಿದು ಇಲ್ಲಿ ತನಕನೂ ಸಹ ಅದು ದೇವರು ಮಾಡಿರೋ ಕಾರ್ಯನೇ. ನಾನೇನು ತುಂಬ ಇಂಟೆಲಿಜೆಂಟ್ ಏನಲ್ಲ, ಅವರೇಜ್ ಆಗಿರೋ ಈವನ್ ಎಜುಕೇಷನಲ್ಲೂ ಅವರೇಜ್ ಅಷ್ಟೇ ನಾನು ಯಾವಾಗಲೂ ಇವನ್ ನನ್ನ ಕಾಲೇಜಲ್ಲಿ ಓದ್ತಿರಬೇಕಾದ್ರೂ ಸಹ ನಾನೇನು ತುಂಬ ಏನು ಓದ್ತಾ ಇರಲಿಲ್ಲ. ಎಕ್ಸಾಮಿಗೆ 2 ದಿವಸ 3 ದಿವಸ ಇರ್ಬೇಕಾದ್ರೆ ಅಷ್ಟೇ ಓದ್ತಾ ಇದ್ದಿದ್ದು. 1 ದಿವಸ 2 ದಿವಸ ಇರೋಂಗೆ. ಆದರೆ ಒಂದು ಮಾಡ್ತಾ ಇದ್ದೀವಿ ಏನಂತಂದರೆ, ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ಫಾಸ್ಟ್ಗೆ ಫೋನ್ ಮಾಡಿ ಪ್ರೇಯರ್ ಮಾಡಿಸ್ಕೊಡಿ. ನಾನು ಯಾವಾಗಲೂ ಸಹ ಫೈನಲ್ ಎಕ್ಸಾಮ್ ಆಗಬೇಕಾದ್ರೆ ಫಾಸ್ಟು ಪ್ರೇಯರ್ ಮಾಡ್ತಿದ್ದು, ಒಂದೇ ಒಂದು ಪ್ರೇಯರ್ ಮಾಡ್ತಿದ್ದು, ನಾನು ಏನು ಓದಿರ್ತೀನಿ ಅದೇ ಬರಬೇಕು ಅಂತ ಪ್ರೇಯರ್ ಮಾಡ್ತೀನಿ. ಆ್ಯಕ್ಚುಲಿ 160 ಮಾರ್ಕ್ಸಿಗೆ ಕ್ವಶನ್ ಪೇಪರ್ ಕೊಡ್ತಾ ಇದ್ದಿದ್ದು. 8 ಕ್ವಶನ್ ಇರುತ್ತೆ, ಒಂದು ಚಾಪ್ಟ್ರಿಂದ 20 ಮಾರ್ಕ್ಸು. ನಾನು ಓದ್ತಿದ್ದು ಬರೀ 3 ಚಾಪ್ಟರ್, ಬರೀ 3 ಕ್ವಶನ್ ಅಷ್ಟೇ ಓದ್ತಾ ಇದ್ದಿದ್ದು. 3 ಕ್ವಶನ್ 60 ಅಥವಾ 70 ಮಾರ್ಕ್ಸ್ ಅಷ್ಟೇ ಓದ್ತಾ ಇದ್ದಿದ್ದು ನಾನು. ಆಮೇಲೆ ಯಾವಾಗಲೂ ಪ್ರೇಯರ್ ಮಾಡಿಸ್ಕೊಂಡು ಹೋಗುವೆ. ದೇವರು ಅದ್ಭುತವಾಗಿ ನಾನು ಏನು ಓದಿರ್ತಿದ್ದೆ ಅದೇ ಬಂದಿರ್ತಾ ಇದ್ದಿದ್ದು. ನಾನು ಏನು ಬಂದಿರ್ತಿದ್ದೆ ಅಷ್ಟಕ್ಕೂ ಸಹ ಅಲ್ಲಿ ಮಾರ್ಕ್ಸ್ ಕೊಡ್ತಾ ಇದ್ದು. ಎಜುಕೇಶನ್ ಮುಗಿದ ಮೇಲೂ ಸಹ ಸ್ವಲ್ಪ ದಿವಸ ಕೆಲಸ ಇರಲಿಲ್ಲ. ಒಂದು 6 ತಿಂಗಳು 8 ತಿಂಗಳು ಸುಮ್ಮನೆ ಕೂರೋದ್ರ ಬದಲು ಪಾಸ್ಟ್ ಹೇಳಿದ್ದು ಸಾಫ್ಟ್ವೇರ್ ಟೆಸ್ಟಿಂಗ್ ಕೋರ್ಸ್ ಮಾಡುವಂತ. ಆದರೂ ಸಹ ಹಣಕಾಸಿನ ಕಷ್ಟನೇ, ಆದರೂ ಅದ್ಭುತವಾಗಿ ಅಲ್ಲಿ ಕೋರ್ಸ್ ಜಾಯ್ನ್ ಆಗಿ ಅಲ್ಲಿ ಕೋರ್ಸು ಅದು ಪಾಸ್ಟ್ ಹೇಳಿದ್ಮೇಲೆ ಕೋರ್ಸ್ ಅಲ್ಲಿ ಜಾಯ್ನ್ ಆಗಿದ್ದು. 3.5 ವರ್ಷ IT ಫೀಲ್ಡಲ್ಲಿ ನಾನು ವರ್ಕ್ ಮಾಡಿರಲಿಲ್ಲ. ಸೊ ನಾನು ಬೇರೆ ಕ್ವಾಲಿಟಿ ಇಂಜಿನಿಯರ್ ಆಗಿ ವರ್ಕ್ ಮಾಡಿದ್ದು, ಸಂಬಳನೂ ಕಮ್ಮಿ. ಆಮೇಲೆ ಅದ್ಭುತವಾಗಿ ಅಲ್ಲಿ ಪಾಸ್ಟ್ ಪ್ರೇಯರ್ ಮಾಡಿದ್ಮೇಲೆ ಪಾಸ್ಟ್ ಮುಖಾಂತರನೇ ಬೇರೆಯವ್ರದ್ದೊಂದು ಕಾಂಟ್ಯಾಕ್ಟಿಂದನೇ ಅಲ್ಲಿ IT ಕಂಪ್ನಿಗೆ ನನಗೆ ಅಲ್ಲಿ ಎಂಟ್ರಿ ಸಿಕ್ಕಿತ್ತು. ಅಲ್ಲಿಂದ ನೆಕ್ಸ್ಟು 3 ಕಂಪ್ನಿ ಚೇಂಜ್ ಮಾಡಿದ್ದು ಸಹ ಅಲ್ಲಿ ಅಲ್ಲಿ ಪ್ರತಿ ಕಂಪ್ನಿಯಲ್ಲೂ ಸಹ ದೇವ್ರ ಮೇಲಕ್ಕೆ ತೆಗೆದುಕೊಂಡು ಹೋಗಿದ್ದು. ನಾನು ಏನಲ್ಲಿ ಪ್ರಯತ್ನ ಇರಲಿಲ್ಲ, ಯಾಕೆಂದರೆ ಸುಲಭ ಇರಲಿಲ್ಲ. IT ಫೀಲ್ಡಿಗೆ ಬೇರೆ ಫೀಲ್ಡ್ ಡೊಮೈನಿಂದ IT ಡೊಮೈನಿಗೆ ಎಂಟ್ರಾಗಿ ಕೆಲಸ ಮಾಡಿದ್ದು. ಆಮೇಲೆ ಅಲ್ಲಿ IT ಫೀಲ್ಡಲ್ಲಿ ಮಾಮೂಲಿ ಈಗ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟ್ರಲ್ಲಿ ಕೆಲಸ ಮಾಡ್ದಂಗೆ ಅಥವಾ ಆ ರೀತಿ ಒಂದು ದಬ್ಬಾಳಿಕೆ ಅಥವಾ ಬೇರೆ ಹೋಗಾಡ್ಕೊಂಡು ಮಾಡೋ ಅಂಥದ್ದು ಇಲ್ಲವೇ ಇಲ್ಲ. ಭಾರಿ ಸ್ವಲ್ಪ ಡಿಪ್ಲೊಮೆಟಿಕ್ ಆಗಿ ಇರಬೇಕು, ಅದೆಲ್ಲ ನನಗೆ ಗೊತ್ತಿರಲಿಲ್ಲ. ಆದರೂ ಸಹ ದೇವರು ಎಲ್ಲ ರೀತಿಯಲ್ಲೂ ಸಹ ಮೇಲೆತ್ತಿದ್ದಾರೆ. ಡಿಪ್ಲೊಮ್ಯಾಟಿಕ್ ಅಂದರೆ ರಾಜತಾಂತ್ರಿಕತೆ. ಈಗ ಬೇರೆ ವಿದೇಶಾಂಗ ಸಚಿವರು ಮಾತಾಡ್ತಾರೆ ನೋಡ್ರಿ, ಸಣ್ಣ ದೇಶ ಆದರೂ ಅವ್ರಿಗೆ ನೀವು ಪ್ರೀತಿಯಲ್ಲೇ ಮಾತಾಡಬೇಕು. ಏನಾಯ್ತು ಮುಂದೆ? ಆಮೇಲೆ ಈಗ ಎಷ್ಟು 3 ತಿಂಗಳಾಗಿತ್ತು ಪ್ರಾಜೆಕ್ಟ್ ಇಂದ ರಿಲೀಸ್ ಆಗಿ ಬೆಂಚಲ್ಲಿ ಇದ್ದಿದ್ದಂದ್ರೆ ಇನ್ನು ಸ್ವಲ್ಪ ದಿವಸ ಆಗಿದ್ರೆ ಸೀದಾ ಮನೆಗೆ ಕಳಿಸೋ ಅಂತ ಸಿಚುವೇಶನ್. ಆ ಸಿಚುವೇಶನ್ ಅಲ್ಲಿ ದೇವರು ಅದ್ಭುತವಾಗಿ ಅಲ್ಲಿ ಪಾಸ್ಟ್ ಮೂಲಕ ಅಲ್ಲಿ ತಿಳಿಸಿದ್ರು, ಒಂದಲ್ಲ ನಿನಗೆ ಆಪ್ಷನ್ಸ್ ಬರುತ್ತೆ, ನೀನೇ ಸೆಲೆಕ್ಟ್ ಮಾಡ್ಕೊಳ್ಳಂಗೆ ಆಪ್ಷನ್ ತರ ಅಲ್ಲಿ ದೇವರು ನಿನಗೆ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರು. HR ಫೋನ್ ಮಾಡಿ ನನಗೆ ಆ ಜಾಬ್ ಬೇಡ ಅಂತ ಕ್ಯಾನ್ಸಲ್ ಮಾಡಿರೋದು. ಅವ್ನು ಫೋನ್ ಮಾಡಿ ಆ ಕೆಲಸ ಬೇಕಾಗಿ ಹುಡುಕ್ತಾ ಇದ್ದಿದ್ದು 2 ಜಾಬ್, ಅದು ಯಾವ್ದಾವ್ದು ಬ್ಯಾಂಕ್ ಹೆಸರು ಅವ್ನಿಗೆ ಗೊತ್ತು, ನಾವು ಕೇಳಿರಲ್ಲ. ಇವೆಲ್ಲ ಬಿಲಿಯನ್ ಅಮೌಂಟ್ ಬ್ಯಾಂಕ್ಗಳವು. ಅವರಿಗೆ ಡೈರೆಕ್ಟಾಗಿ ಫೋನ್ ಮಾಡಿ ಅವನು ದಯವಿಟ್ಟು ನನ್ನ ಹೆಸರನ್ನ ಸೆಲೆಕ್ಟ್ ಮಾಡಬೇಡಿ ಅಂತ ಅವನೇ ಹೇಳ್ಬೇಕಾಗಿ ಬಂತು. ಆ ಸೆಲೆಕ್ಷನ್ ಜಾಬೇ ಇಲ್ಲ. ಅಲ್ಲಿ ಪ್ರೊಫೆಸ್ ಏನು ಬರುತ್ತೆ ಅಲ್ಲಿ 2 ವರ್ಷಗಳು 3ರಲ್ಲಿ ನೀರೇ ಇಲ್ಲ. ಅಲ್ಲಿ 20 ಲಕ್ಷ ಸೈನಿಕರುಗಳಿಗೆ ಏನು ಬರುತ್ತೆ? ಇದು ಭಾಳ ಅಲ್ಪ ಕಾರ್ಯ. ಸ್ತೋತ್ರ ಹೇಳಲ್ಲ ಇವರು. ಆಮೇಲೆ ಇನ್ನೊಂದೇನು ಅಂತಂದ್ರೆ ನಾನು ಇದ್ದಿದ್ದು ಬರೀ ಫಂಕ್ಷನಲ್ ಮ್ಯಾನ್ಯುವಲ್ ಟೆಸ್ಟಿಂಗ್ ಅಷ್ಟೇ. ಸೊ ಮಾರ್ಕೆಟಲ್ಲಿ ಹೊರಗಡೆ ಡಿಮ್ಯಾಂಡ್ ಇಲ್ಲ ಮ್ಯಾನ್ಯುವಲ್ ಟೆಸ್ಟಿಂಗ್ಗೆ. ಅಲ್ಲೆಲ್ಲೂಯ್ಯ.
ನನಗಿಂತ ಇನ್ನೂ ಸ್ಕಿಲ್ಫುಲ್ ಆಗಿರೋ ಜನಗಳಿಗೆ ಅವ್ರಿಗೂ ಸಹ ಇನ್ನೂ ಬೇರೆ ಚೇಂಜ್ ಮಾಡಬೇಕಂದ್ರೂ ಕೆಲಸ ಆಗಿಲ್ಲ. ಆದರೆ ಇಲ್ಲಿ ನನಗೆ ಆಗಿರೋದು ದೇವರು ಮಾಡಿದ ಕಾರ್ಯನೇ ಅದ್ಭುತವಾಗಿ ಅಲ್ಲಿ ದೇವರು ಮಾಡಿದ್ದು. ಈಗ 2 ತಿಂಗಳ ಮುಂಚೆ 2 ತಿಂಗಳ ಮುಂಚೆ ಪಾಸ್ಟ್ರು ಮನೆಗೆ ಬಂದಾಗ ಒಂದು ಮೆಸೇಜ್ ಕೊಟ್ಟಿದ್ರು 2 ವರ್ಷ 4. ಸೊ ಅದನ್ನು ನಾನು ಬಂದಾಗಲೂ ಸಹ ನಾನು ಅದನ್ನೇ ಫಾಸ್ಟ್ ಮೆಸೇಜ್ ಕೊಟ್ಟಾದ್ಮೇಲೆ ಅದನ್ನು ಕ್ಲೈಮ್ ಮಾಡಿ ಪ್ರೇಯರ್ ಮಾಡಿದ್ದೆ. ಅದೇ ಥರ ದೇವರು ನನಗಿದೀ ಬರೀ ಫಂಕ್ಷನಲ್ ಟೆಸ್ಟಿಂಗ್ ಮ್ಯಾನ್ಯುವಲ್ ಟೆಸ್ಟಿಂಗ್ ಸ್ಕಿಲ್ ಅಷ್ಟೇ, ಅದನ್ನ ಇಟ್ಕೊಂಡೇನೆ ದೇವರು ಅದ್ಭುತವಾಗಿ ಅದು ಇನ್ನೂ ಮೇಲೆ ಕೆತ್ತಿದ್ದಾರೆ. ಅದಕ್ಕಾಗಿ ದೇವರು ನಮಗೆ ಸ್ತೋತ್ರ. ಆ್ಯಕ್ಚುಲಿ ಅವನಿಗೆ ಜಾಬ್ ಇದ್ದಿದ್ದು ಒಳ್ಳೆ ಪವರ್ಫುಲ್ ಜಾಬ್ ಇದ್ದಿದ್ದು.